ರಂಗೀತರಂಗ ನನ್ನ ಜೀವನದಲ್ಲಿ ಎಂಥ ಒಂದು ದೊಡ್ಡ ಅಲೆ ಎಬ್ಬಿಸ್ತು ಅಂದರೆ ಲೈಫಲ್ಲಿ ಅಂದರೆ ಹಿಂಗಿತ್ತು ಲೈಫ್. ಸಡನ್ ರಂಗೀತರಂಗ ಬಂದ್ಮೇಲೆ ಹಿಂಗಾಯ್ತು, ಒಂದು ಒಳ್ಳೆ ಅಲೆ ಅದು, ಅಂದರೆ ಒಂದು ಒಳ್ಳೆ ತಿರುವು ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಅನೂಪ್ ಭಂಡಾರಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅನೂಪ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಸಿನಿಮಾ ಅನ್ನೋದನ್ನ ಕ್ರಿಕೆಟ್ಗೆ ಹೋಲಿಸ್ತೀನಿ. ಯಾಕಂದ್ರೆ ಒಂದು ದಿವಸ ನಾವು ಡಕ್ ಆಗ್ಬಿಡ್ತೀವಿ, ಔಟ್ ಆಗ್ಬಿಡ್ತೀವಿ ಝೀರೋಗೆ, ಬಟ್ ಒಂದು ದಿವಸ 100 ಹೊಡಿಬೋದು. ಸೊ ಆ ಡೇ ಚೆನ್ನಾಗಿರಲ್ಲ ಅನ್ಕೊಂಡು ವಾಪಸ್ ಹೋಗ್ತಿದ್ದೆ ನಾನು, ಬಟ್ ಆದ್ರೆ ಬಂದಾಗೆಲ್ಲ 100 ಹೊಡಿಬೇಕು ಅಂತಾನೆ ಬರ್ತಾ ಇದ್ದೆ. ಸೊ ಜಸ್ಟ್ ಗಿವ್ ಯು ಬೆಸ್ಟ್, ಖಂಡಿತ ಒಳ್ಳೇದಾಗುತ್ತೆ. ಆಮೇಲೆ ಡ್ಯಾನ್ಸ್ ಅಂತ ಯೋಚನೆ ಬಂದಿದೆ ವೆನ್ ಐ ಹ್ಯಾಡ್ ಬ್ಯಾಕ್ಲಾಗ್ಸ್. 3 years ಆದಮೇಲೆ ಏನು ಮಾಡೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಕೆಲವು ಕಂಪ್ನೀಸಲ್ಲಿ ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂಸ್ ವರ್ಕ್ ಆಯಿತು ಬಿಕಾಸ್ ಐ ಟು ಸ್ಪೀಕ್ ಗುಡ್ ಆ್ಯಂಡ್ ನಗ್ನಗ್ತಾ ಮಾತಾಡ್ತಿದ್ದೆ. ಸೊ ಏನೋ ಒಂದು ಜಾಬ್ ಅಂದ್ರೆ ಡೆಫಿನೆಟ್ಲಿ ಇತ್ತು ನನಗೆ, ಟೆಕ್ ಸಪೋರ್ಟು ಅಥವಾ ಏನೋ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ ಸಿಂಫನಿ ಆಮ್ಸ್ ಅಂಡ್ co-sponsored by Home Satwa, an Instagram handle which showcases home decor and garden. Hakuna Matatu. ಐ ಬಿಗಿನ್ ವಿತ್ ದಿಸ್ ಫ್ರೇಸ್ ಇವತ್ತೊಂದು ದಿವಸ. ಯಾಕಂತಂದರೆ ಇವತ್ತಿನ ನಮ್ಮ ಗೆಸ್ಟ್ ಅದನ್ನು ಬಹಳ ಕ್ಲೋಸ್ ಆಗಿ ಕ್ಯಾರಿ ಆನ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ ಅಂತ ಅನ್ನಿಸ್ತು ಅವ್ರ ಬಗ್ಗೆ ರಿಸರ್ಚ್ ಮಾಡುವಾಗ. ಹಕುನಾ ಮಟಾಟು ಅಂತಂದರೆ ಏನಪ್ಪ? ಇದು ಆ್ಯಕ್ಚುಲಿ ಬಂಟು ಲ್ಯಾಂಗ್ವೇಜು, ಈಸ್ಟ್ ಆಫ್ರಿಕನ್ ಲ್ಯಾಂಗ್ವೇಜಿಂದ ಬಂದಿದೆ. ಇದು ಏನು ಹೇಳತ್ತೆ ಅಂತಂದರೆ, ಎಲ್ಲ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ನಮ್ಮ ಕಂಟ್ರೋಲಲ್ಲಿ ಇರೋದನ್ನು ನಾವು ಸರಿಯಾಗಿ ಮಾಡೋಣ, ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. This became very famous with the Lion King. And we have the Lion King with us today. A very versatile, actually actor alla anbitre ನನಗನ್ಸುತ್ತೆ ಅದೊಂಥರ ಒಂದು ಕಾರ್ನರ್ ಮಾಡಿದೆ ಅಂತ. ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್, ಐ ವುಡ್ ಲೈಕ್ ಟು ಕಾಲ್ ಹಿಮ್ ದ್ಯಾಟ್ ವೇ. ಎಲ್ರಿಗೂ ಅವ್ರು ಯಾರಂತ ಗೊತ್ತು, ಕರ್ನಾಟಕದಲ್ಲಿ ಮನೆಗೂ ಗೊತ್ತು. ಪ್ರೀತಮ್ ಆಫ್ ಪಾರು. Of course, he's done wonderful movies. ರಂಗಿತರಂಗಾಲು ಅವ್ರದ್ದು ಒಂದು ಬಹಳ ಪಿವಿಟಲ್ ರೋಲ್ ಇದೆ. He's into direction. He is very good at dancing. ಎಷ್ಟು ಡಿಸ್ಕ್ರೈಬ್ ಮಾಡಿದ್ರು ಸಾಲದು, ಹೇಗೆ ಇವ್ರು ಇಷ್ಟೆಲ್ಲ ಬಿಲ್ಡ್ ಮಾಡ್ಕೊಂಡು ಬಂದರು. ಈಗಲೂ ಪುಟಾಣಿನೇ, ಬಟ್ ಆಗ್ಲಿಂದ ಈ ಪುಟಾಣಿ ವಯಸ್ಸಲ್ಲಿ ಇಷ್ಟೆಲ್ಲ ಹೇಗೆ ಕಲ್ತ್ಕೊಂಡ್ಬಂದ್ರು ಅಂತ ಅವರಿಂದನೇ ತಿಳ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್ ಸಿದ್ದು ಮೂಲಿಮನಿ. ಸಿದ್ದು, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಯು ಮೇಡ್ ಮಿ ಸೋ ಗುಡ್. ಅಂದರೆ ಒಂಥರ ಫೀಲ್ ಗುಡ್, ಒಂಥರ ನೋಡಿ ಗೂಸ್ ಬಂಪ್ಸ್ ಈ ತರ ಒಂದು ಚಂದದ ಇಂಟ್ರೊಡಕ್ಷನ್ ಐ ಥಿಂಕ್ ಇದೆ ಮೊದಲನೇ ಬಾರಿಗೆ ನಂಗೆ ಸಿಗ್ತಾ ಇದೆ. ಹಾಗಾಗಿ ಧನ್ಯವಾದಗಳು. ಓ ಮೈ ಗಾಡ್, ಐ ಆಮ್ ಬ್ಲೆಸ್ಡ್ ದೆನ್. ಯಾಕಂದ್ರೆ ನಿಮ್ಮನ್ನು ಓದುವಾಗ ಐ ರಿಯಲಿ ಲವ್ಡ್ ಹಕುನಾ ಮಟಾಟು. ಐ ಮೀನ್ ಕರೆಕ್ಟ್, ನನ್ನ ಕಂಟ್ರೋಲಲ್ಲಿ ಇಲ್ಲದೆ ಇರೋದು ನಾನು ಏನು ಮಾಡಲಿ, ನಾನು ಏನೂ ಮಾಡೋಕ್ಕಾಗಲ್ಲ. ಬಟ್ ನನ್ನ ಕಂಟ್ರೋಲಲ್ಲಿ ಇರೋದನ್ನ ನಾನು ಸರಿಯಾಗಿ ಮಾಡ್ಕೊಂಡು ಹೋಗಬೇಕು. ಸೊ ಇಟ್ ಕಮ್ಸ್ ವಿತ್ 2 things. ಒಂದು ಮಾಡೋಕ್ಕಾಗಲ್ಲ, ಒಂದು ಮಾಡೋಕ್ಕಾಗತ್ತೆ. ಈ ಮಾಡೋಕ್ಕಾಗತ್ತೆ ಸಿದ್ದು ಅಥವಾ ನಾನು ಸಿಡ್ ಅಂತ ಕರೆಯೋಕೆ ಇಷ್ಟಪಡ್ತೀನಿ. A very nice human being. Sid, I've already met you. Of course, I hope you don't mind me calling you by your name. Yes, ಅಮ್ಮ, ಖಂಡಿತ can call me. ಆ್ಯಕ್ಚುಲಿ ನಿಮ್ಮನ್ನು ಮೀಟ್ ಮಾಡಿದಾಗ ಅನಿಸ್ತಿತ್ತು, ಓಕೆ ಇದು ಮೈ ಗಾಡ್. ಆ್ಯಂಡ್ ನಿಮ್ಮ ಬಗ್ಗೆ ರಿಸರ್ಚ್ ಮಾಡಿದಾಗ ಐ ವಾಸ್ ಸರ್ಪ್ರೈಸ್ಡ್. ಸೊ ದ ಒನ್ ಥಿಂಗ್ ದಟ್ ಸ್ಟ್ರಕ್ ಮೀ ವಾಸ್, ನೀವು ಬೆಳೆದಿರೋ ಜಾಗ, ಬೆಳೆದು ಬಂದಿರೋ ಮನೆ, ಜಾಯಿಂಟ್ ಫ್ಯಾಮಿಲಿ ಅನ್ನೋದು ಎಲ್ಲೋ ನಮ್ಮ ಬೆಂಗಳೂರಲ್ಲಂತೂ ಹೊಟ್ಟೋಗಿದೆ ಪೂರ್ತಿ. ಸೊ ಐ ವಾಂಟ್ ಯು ಟು ಟಾಕ್ ಅ ಲಿಟಲ್ ಅಬೌಟ್ ಯುವರ್ ಚೈಲ್ಡ್ಹುಡ್. ಖಂಡಿತ ಅಮ್ಮ, ನೀವು ಹೇಳ್ದಂಗೆ ನಾನು ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಏನಕ್ಕೆ ಕರಿತೀನಿ ಅಂದರೆ, ನಮ್ಮ ತಂದೆ ಹಾಗೂ ನಮ್ಮ ಚಿಕ್ಕಪ್ಪ ಇಬ್ಬರು ಐಡೆಂಟಿಕಲ್ ಟ್ವಿನ್ಸ್. ಅವ್ರು ಒಂದೇ ತರ ಕಾಣಿಸ್ತಾ ಇದ್ರು. ಮದುವೆ ಆದಾಗ ನಮ್ಮ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರಿಗೂ ಕನ್ಫ್ಯೂಸ್ ಆಗೋದು ನಮ್ಮ ಗಂಡ ಯಾರು ಅಂತ. ಸೊ ಅಷ್ಟು ಇವಾಗ ಹೇಗೆ ನೀವು ಸಿನಿಮಾದಲ್ಲಿ ಅಣ್ಣವರು 2 ಪಾತ್ರಗಳ ಬಿಡ್ತಾರಲ್ಲ, ಹಾಗೇನೆ ಇದ್ರು. ಬೆಂಗಳೂರಿಗೆ ಒಟ್ಟಿಗೆ ಬಂದ್ರು, ಕೆಲಸ ಬೇರೆ ಬೇರೆ ಕಡೆ ಶುರು ಮಾಡಿದ್ರು, ಒಟ್ಟಿಗೆ ಇರ್ತಿದ್ರು. ಸೊ ಮದುವೆ ಆದ್ಮೇಲೂ ಒಟ್ಟಿಗೆ ಒಂದೇ ಮನೇಲಿ ಇದ್ವಿ. ಹಾಗಾಗಿ ನಾನು, ನಮ್ಮ ಅಕ್ಕ, ನಮ್ಮ ತಂದೆ, ನಮ್ಮ ತಾಯಿ, ಹಾಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ನಮ್ಮ ಅಣ್ಣಂದಿರಿಬ್ಬರು. ಸೊ ನಾವೆಲ್ಲ ಒಟ್ಟಿಗೆ ಇದ್ವಿ. ಸೊ ಈ ಜಾಯಿಂಟ್ ಫ್ಯಾಮಿಲಿ ಒಟ್ಟಿಗೆ ಒಂಥರ ಪ್ರೀತಿಯಿಂದ ನಾವು ನಡ್ಸ್ಕೊಂಡು ಹೋದ್ವಿ. ಆಮೇಲೆ ನಾವು ಇದ್ದಿದ್ದಂಥ ಜಾಗ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಅಂತ. ಅದು ಪರಿಸರಕ್ಕೆ ತುಂಬ ಹತ್ತಿರವಾಗಿದೆ. ಬೆಂಗಳೂರಲ್ಲಿ ಇದ್ದು ಪರಿಸರಕ್ಕೆ ತುಂಬ ಹತ್ತಿರವಾಗಿದೆ. ಯಾಕಂದರೆ ಅಲ್ಲಿ ಎಲ್ಲ ಥರದ ಮರಗಳು, ಗಿಡಗಳು, ಎಲ್ಲ ಥರ ಪ್ರಾಣಿ ಅಂತ ಹೇಳಲ್ಲ, ಆದರೆ ಹಾವು, ನಾನು ನರಿ ನೋಡಿದ್ದೀನಿ, ಏನಂತಾರೆ ನವಿಲುಗಳನ್ನ ನೋಡ್ತಾ ಇದ್ವಿ, ಚೇಳುಗಳು ತುಂಬಾ ನೋಡ್ತಾ ಇದ್ವಿ. ಕೃಷ್ಣರಾಜಪುರಂ ಹತ್ತತ್ರ ಇಲ್ಲ, ಇದು ಮಾಗಡಿ ರಸ್ತೆಯಲ್ಲಿರುವಂತ ಸುಂಕದಕಟ್ಟೆ, ಅಲ್ಲಿ ವಿಶ್ವನಾಥಂ ಪೋಸ್ಟ್ ಅಂತ ಅವ್ರದ ಒಂದು ಭಾಗನ ಖಾದಿಗ್ರಾಮದ ಕೊಟ್ಟಿದ್ರು. ಹಾಗಾಗಿ ಅಲ್ಲಿ ನಮ್ಗೆ ವಾಸವಾಗಕ್ಕೆ ಕೆಲವು ಕ್ವಾರ್ಟರ್ಸ್ ಮನೆಗಳಿತ್ತು. ಅಲ್ಲಿ ಬೆಳಿತಾ ಇದ್ವಿ. ದಿನ ಬೆಳಗ್ಗೆ ಅದ್ರ ಆಟ, ಬರೀ ಆಟ. ನನ್ಗೆ ಯಾವಾಗ್ಲೂ ನನ್ನ ಮೋಗ್ಲಿ ಅಂತ ಕರ್ಕೊಳ್ತಿದ್ದೆ. ಯಾಕಂದ್ರೆ ಬರೀ ಚಡ್ಡಿ ಹಾಕೊಂಡು ಇಡೀ ಕ್ವಾರ್ಟರ್ಸ್ ಹೊಡ್ಕೊಂಡು ಬರ್ತಿದ್ದೆ. ಅಮ್ಮನೂ ಹಾಗೆ ಬಿಟ್ಬಿಡೋರು.
ಮನೆಯಿಂದ ಬಂದ ತಕ್ಷಣ ಅದು ಸ್ಕೂಲಿಂದ ಬಂದ ತಕ್ಷಣ ಬಟ್ಟೆ ಎಲ್ಲ ಚೇಂಜ್ ಮಾಡಿ ಆಟಾಡ್ಕೊಂಬ ಅಂತ ಕಳಿಸ್ಬಿಡೋರು. ನಾನು ಹಂಗೆ ಚಡ್ಡಿ ಬನ್ನಿನ ಮೇಲೆ ಹೋಗ್ಬಿಟ್ಟು ಎಲ್ಲ ಆಟ ಆಡ್ಕೊಂಡು ಮತ್ತೆ ಬಂದ್ಮೇಲೆ ಅಮ್ಮ ನೀಟಾಗಿ ಸ್ನಾನ ಮಾಡಿಸಿ ಆಮೇಲೆ ಊಟ ಗಿಟ ಕೊಟ್ಟು ಓದಿಸಿ ಇಲ್ಲ ಮಲಗಿಸಿ. ಸೊ ಒಂದು ಬಿಂದಾಸ್ ಎನ್ವೈರನ್ಮೆಂಟ್ ಸಖತ್. ಆ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆದು ವೆನ್ ಯು ಗ್ರಾಜುಯೇಟೆಡ್ ಓಕೆ ಏನೋ ಏನ್ ಕಾಟನೋ ಏನೋ ಒಟ್ಟಲ್ಲಿ ಗೊತ್ತಿಲ್ಲ ಓದ್ಬೇಕು ಅನ್ನೋದು ಒಂದು ಇದೆಯಲ್ಲ ಎಲ್ರ ಮನ್ಸಲ್ಲಿ. ಸೊ ಡಿಪ್ಲೊಮೋಗ್ ತಗೊಂಡೋಗಿ ನಿಮ್ಮನ್ನ ಕೂರ್ಸಿದ್ರು. ಕೂರ್ಸಿಲ್ಲ, ನಾನೇ ಹೋಗಿ ಕೂತ್ಕೊಂಡಿದ್ದೆ. ನೀವೇ ಹೋಗಿ ಕೂತ್ಕೊಂಡ್ರ? ನಾನೇ ಕೂತ್ಕೊಂಡೆ, ಯಾಕಂದ್ರೆ 10th ಅಲ್ಲಿ ಮ್ಯಾಥ್ಸ್ ಸೈನ್ಸ್ ಚೆನ್ನಾಗಿತ್ತು, ಹಾಗೆ ಡಿಪ್ಲೊಮಾ ಓದೋದಕ್ಕೆ ಮ್ಯಾಥ್ಸ್ ಅಂಡ್ ಸೈನ್ಸ್ ಚೆನ್ನಾಗಿರ್ಬೇಕು. ಹಾಗೆ ನಮ್ಮ ಮನೇಲಿ ಸಾಕಷ್ಟು ಜನ ಡಿಪ್ಲೊಮಾ ಮಾಡಿದ್ರು, ಎಲ್ಲ ಎಕ್ಸಾಂಪಲ್ಸ್ ಇದ್ರು. ಬೇಗ ಜಾಬ್ ಸಿಗುತ್ತೆ, ಹಾಗೆ ಫಿನಾನ್ಷಿಯಲಿ ಸ್ವಲ್ಪ ನಾವು ಪ್ರಾಬ್ಲಮ್ಸ್ ಇತ್ತು, ಯಾಕಂದ್ರೆ ತಂದೆ ಊರಿಂದ ಬಂದು ಇಲ್ಲಿ ಸೆಟ್ಲ್ ಆಗಿ ನಮ್ಗೆಲ್ಲ ಎಜುಕೇಶನ್ ಕೊಟ್ಟಿದ್ದೆ ದೊಡ್ಡದು ಅಂತ ನಾನು ಹೇಳ್ತೀನಿ. ಸೊ ಅದ್ರಲ್ಲಿ ನಮ್ ಬೇರೆ ಏನು ಈ ತರ ಮಾಡ್ಬೇಕಿತ್ತು ಆ ತರ ಮಾಡ್ಬೇಕಿತ್ತು ಅಂತ ಯಾವತ್ತು ಆಸೆಗಳಿರ್ಲಿಲ್ಲ. ಖುಷಿ ಇತ್ತು, ತುಂಬಾನೇ ಖುಷಿ ಇತ್ತು. ಸೊ ಹಾಗಾಗಿ ನಮ್ಗೂ ಹೇಗಿತ್ತು ಅಂದ್ರೆ ಸಂವೇರ್ ಮನೆಯವರಿಗೆ ಬರ್ಡನ್ ಕೊಡಬಾರ್ದು ಅನ್ನೋದು, ನಮ್ಮ ಅಕ್ಕ ಆಗಿರ್ಬೋದು ಅಣ್ಣಂದ್ರಾಗಿರ್ಬೋದು ಇವ್ರನ್ನ ನೋಡಿ ಸ್ವಲ್ಪ ನನಗೂ ಅದು ಇನ್ಫ್ಲೂಯೆನ್ಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಡಿಪ್ಲೊಮಾ ತಗೊಂಡೆ, ಅದು ನನ್ನ ಚಾಯ್ಸ್ ಆಗಿತ್ತು. ಆದ್ರೆ ಡಿಪ್ಲೊಮಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋ ಅಂತ ಐಡಿಯಾ ಕೊಟ್ಟಿದ್ದು ನಮ್ಮ ತಂದೆ. ಯಾಕಂದ್ರೆ ನಂದು ಏನಂತಾರೆ ಕೌನ್ಸಿಲಿಂಗ್ ನಡಿಬೇಕಾದ್ರೆ ನಮ್ಮ ತಂದೆ ಕೇಳ್ದಪ್ಪ ಏನ್ ತಗೊಳ್ಳಿ ಅಂತ. ನೋಡೋ ನಾವಂತೂ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಮೆಕ್ಯಾನಿಕಲ್, ನೀನು ನೋಡು ಕೂತ್ಕೊಂಡು ಕೆಲಸ ಮಾಡು. ಕೂತ್ಕೊಂಡು ಕೆಲಸ ಮಾಡೋದ್ರಿಗೆ ಏನಿದೆ, ಓಕೆ ಮೇ ಬಿ ಕಂಪ್ಯೂಟರ್ ಸೈನ್ಸ್ ತಗೊಳ್ಳೋಣ. ಈ ತರ ತುಂಬಾ ಬ್ಲೈಂಡ್ ಆಗಿ ತುಂಬಾ ಕಿಡೋ ತರ ಯೋಚನೆ ಮಾಡಿ ತಗೊಂಡೆ ಕಂಪ್ಯೂಟರ್ ಸೈನ್ಸ್. ಬಟ್ ನಾನು ಚೆನ್ನಾಗಿ ಓದಲಿಲ್ಲ ಡಿಪ್ಲೊಮಾನ. ಐ ವಿಲ್ ಬಿ ವೆರಿ ಹಾನೆಸ್ಟ್, ನಾನು ಚೆನ್ನಾಗಿ ಓದಲಿಲ್ಲ. ಬಟ್ ನಾನು ಚೆನ್ನಾಗಿ ಓದ್ಬೋದಿತ್ತು, ಬಟ್ ಮೇ ಬಿ ನನಗೆ ಇಂಟ್ರೆಸ್ಟ್ ಟುವರ್ಡ್ಸ್ ಅ ಸಬ್ಜೆಕ್ಟ್ ನಂಗೆ ಅಷ್ಟೊಂದು ಇರಲಿಲ್ಲ. ಹಾಗಾಗಿ ನಾನು ಸರಿಯಾಗಿ ಓದಲಿಲ್ಲ ಅಂಡ್ ಹ್ಯಾಡ್ ಬ್ಯಾಕ್ಲಾಗ್ಸ್. ಸೊ ಆಫ್ಟರ್ 3 years ಏನು ಮಾಡಬೇಕು ಅಂತ ಗೊತ್ತಾದಾಗ ನಾನು ಈ ಕಡೆ ತಿರುಗಿತ್ತು. So diploma helped me. Yes. And it was my choice. I was very happy. ಇಲ್ಲ ಅಂದಿದ್ರೆ ಪ್ರಾಬಬ್ಲಿ ಇಫ್ ಯು ಹ್ಯಾಡ್ ಎಕ್ಸೆಲ್ಡ್ ಇನ್ ದಟ್ ನೀವು ಅದನ್ನೇ ಮುಂದುವರ್ಸ್ಕೊಂಡು ಹೊಟ್ಟೋಗ್ತಿದ್ರಿ. ಸೊ ಯಾವಾಗ ಬ್ಯಾಕ್ಲಾಗ್ಸ್ ಬಂತು ಅಂದ್ರೆ ನನಗೆ ಇಲ್ಲಿ ಒಂದು ಇಷ್ಟ ಆಗಿದೆ ಏನಂದ್ರೆ ಸರ್ ದ ಥಿಂಗ್ ಇಸ್ ಓಕೆ ಬ್ಯಾಕ್ಲಾಗ್ಸ್ ಬರುತ್ತೆ, ಎಲ್ರ ಜೀವನದಲ್ಲೂ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ದಿಸ್ ನೋ ಬಡಿ ಯೂಸ್ ಓಕೆ ಮೇ ಬಿ ದೇ ವುಡ್ ಹ್ಯಾವ್ ಡನ್ ಸೂಪರ್ ಡೂಪರ್, ಕೆಲವ್ರು ಇರ್ತಾರಪ್ಪ ಬ್ಲೆಸ್ಡ್ ಕಿಡ್ಸ್ ಇರ್ತಾರೆ. ಇಲ್ಲಿದ್ರೂ ಸಹ ನಿಮ್ಮ ಒಂದು ಒಲವು ಒಂದ್ ಸ್ವಲ್ಪ ಡಾನ್ಸ್ ಬಗ್ಗೆ ಇತ್ತು ಅಂತ ನನ್ಗೆ ಗೊತ್ತಾಯ್ತು. ಅಂಡ್ ಯಾವ ರೀತಿಯಾಗಿ ಮಿರರ್ ಮುಂದೆ ಡಾನ್ಸ್ ಮಾಡ್ಕೊಂಡು ಹೋಗ್ತಿದ್ರಿ ಅಂತ. ಲೆಟ್ ಅಸ್ ನೋ ಅ ಲಿಟಲ್ ಅಬೌಟ್ ಇಟ್. ನನ್ನ ಫೇವ್ರೆಟ್ ಸಾಂಗ್ಸ್ ಬಂದಾಗೆಲ್ಲ ನಾನು ಟಿವಿ ಮುಂದೆ ಇರ್ತಿರ್ಲಿಲ್ಲ, ಓಡೋ ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಡ್ತಾ ಇದ್ದೆ. ಸೊ ಕನ್ನಡಿ ಮುಂದೆ ನಿಂತ್ಕೊಂಡು ನಂಗೆ ಚಿಕ್ಕ ವಯಸ್ಸಿನ ಡ್ಯಾನ್ಸ್ ಅನ್ನೋದು ಹೇಗೆಂದ್ರೆ ಹಿಂಗೆ ನೋಡಿದ್ರೆ ನಂಗೆ ಆ ಸ್ಟೆಪ್ ನ ಈಸಿಲಿ ಗ್ರಾಸ್ ಮಾಡಿ ನಾನು ಈಸಿಲಿ ಮಾಡ್ತಿದ್ದೆ, ಹೇಳ್ಕೊಡ್ತಿದ್ದೆ. ಸೊ ಸ್ಕೂಲ್ಸ್ ಅಲ್ಲಿ ಸ್ಕೂಲ್ ಡೇ ಆಗಿರ್ಬೋದು ಅದು ಫಂಕ್ಷನ್ಸ್ ಆಗಿರ್ಬೋದು, ಫಸ್ಟ್ ಟೀಚರ್ಸ್ ಎಲ್ಲ ಬಂದು ನನ್ನ ಕೇಳೋರು ಡ್ಯಾನ್ಸ್ ಮಾಡೋ ಅಂತ. ಅದೇನಕ್ಕೆ ಅಂತ ಗೊತ್ತಿಲ್ಲ, ಮೇ ಬಿ ಅದು ಕೂಡ ನನಗೆ ಒಂದು ಇಂಪ್ಯಾಕ್ಟ್ ಮಾಡೋಕೆ ಒಂದು ರೀಸನ್ ಆಗುತ್ತೆ. ಐ ಶುಡ್ ಥ್ಯಾಂಕ್ ಮೈ ಟೀಚರ್ಸ್ ಆಲ್ಸೋ. ಸೊ ಸಾಂಗ್ಗಳು ಹಿಂಗೆ ಬಂದಾಗ ಇಮಿಡಿಯೇಟ್ ಆಗಿ ಮಿರರ್ ಮುಂದೆ ಹೊಟ್ಟೋಗ್ತಿದೆ. ಐ ವಾಂಟೆಡ್ ಟು ಸಿ ಮೈ ಸೆಲ್ಫ್ how you look and react for that song ಅಂತ. ಸೊ ಎನಿ ಕೈಂಡ್ ಆಫ್ ಸಾಂಗ್, ಅದು ತಮಿಳ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕನ್ನಡ ಆಬ್ವಿಯಸ್ಲಿ ಬರ್ತಾನೆ ಇರ್ತಿತ್ತು. ಬಟ್ ಈ ತರ ಸಾಂಗ್ಸ್ ಬಂದಾಗ್ಲೂ ನಾನು ಮಿರರ್ ಮುಂದೆ ನಿಂತ್ಕೊಂಡು ನಂಗೆ ಲಿಪ್ಸಿಂಗ್, ನಂಗೆ ಭಾಷೆನೇ ಅರ್ಥ ಆಗ್ತಿರ್ಲಿಲ್ಲ, ಬಟ್ ಐ ಟು ಟ್ರೈ ಟು ಲಿಪ್ಸಿಂಗ್ ಫಾರ್ ದ್ಯಾಟ್. ಸೊ ಹೀಗೆ ನನಗೆ ಮಿರರ್ ಮುಂದೆ ಆ್ಯಕ್ಟ್ ಮಾಡಿ 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 ಮಾಡ್ತಾ ತುಂಬ ಇಷ್ಟ ಆಗಿ ಸ್ಟಾರ್ಟ್ ಆಯಿತು. ದೆನ್ ನಾನು ಹೆಂಗೆ ಕಾಣಿಸ್ಕೋಬೋದು, ಈ ಥರ ಕಾಣಿಸ್ಕೋಬೋದು, ಆ ಥರ ಕಾಣಿಸ್ಕೋಬೋದು, ಹೆಂಗೆ ಚೆನ್ನಾಗಿ ಕಾಣಿಸ್ತೀನಿ, ಇದೆಲ್ಲ ನಂಗೆ ತುಂಬ ಮಿರರಿಂದಾನೇ ಹೆಲ್ಪ್ ಆಗಿದ್ದು. ಸೊ ಈ ಥರ ಕೆಲಸಗಳನ್ನ ಮಾಡ್ತಾ ಇದ್ದೆ ನಾನು, ಯಾರು ಇಲ್ದೇ ಇರ್ಬೇಕಾದ್ರೆ. ಸೊ ಚಿಕ್ಕ ವಯಸ್ಸಲ್ಲದೇ ಹೇಳ್ತಾರೆ ಆ್ಯಕ್ಚುಲಿ, ಒಂದು ಗಾದೆ ಇದೆಪ್ಪ, ಆಮೇಲೆ ಒಂದು ಹಾಡೆ ಇದೆಯಲ್ಲ, ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು, ಮಾತಿ ಮಾತಿಗೆ ಕೊನಗು ಮರುಗಳಿಗೆ ಮೌನ. ಬಟ್ ಕನ್ನಡಿ ಮುಂದಷ್ಟು ಹೊತ್ತು ನಿಮಗೆ ಭಾಳ ಹೆಲ್ಪ್ ಮಾಡ್ತು. Because that has helped you a lot. And ಇಲ್ಲಿಂದ ನೀವು ಐ ಜಸ್ಟ್ ಗಾಟ್ ಟು ಅಂಡರ್ಸ್ಟ್ಯಾಂಡ್ ದಟ್ ನೀವು NCC ಟ್ರೈನಿಂಗ್ ತಗೊಳ್ತೀರಾ. ಐ ಡೋಂಟ್ ವಾಂಟ್ ಟು ಇದನ್ನ ಹೇಗೆ ಮಾಡ್ಕೊಂಡು ಹೋಗೋದು ಮುಂದಕ್ಕೆ, ಬಿಕಾಸ್ ಯು ಎಕ್ಸೆಲ್ಡ್ ಇನ್ ದಟ್ ಆಲ್ಸೋ. BNC ಸರ್ಟಿಫಿಕೇಟ್ಸ್ ಮಾಡ್ಕೊಂಡು ಬಂದ್ರಿ. ಬಟ್ ಸ್ಟಿಲ್ ಸಮ್ಹೌ ಡಾನ್ಸು, ಈ ಆರ್ಟು ನಿಮ್ಮನ್ನು ಎಳ್ಕೊಂಡು ಬಂತು. ಸೊ ಕುಡ್ ಯು ರಿಲೇಟ್ ಟು ಅಸ್ ಯಾವ ರೀತಿಯಾಗಿ ನೀವು ವೈ ಡಿಡ್ ಯು ಎಂಟರ್ ಇನ್ ಟು ದ ಡಾನ್ಸಿಂಗ್ ಅರೀನಾ, ಯಾಕೆ ಬಂದ್ರಿ, ಅದ್ರ ಬಗ್ಗೆ ಒಂಚೂರು ತಿಳಿಸ್ಕೊಡಿ. ಆಮೇಲೆ ಡ್ಯಾನ್ಸ್ ಅಂತ ಯೋಚನೆ ಬಂದಿದೆ ವೆನ್ ಐ ಹ್ಯಾಡ್ ಬ್ಯಾಕ್ಲಾಗ್ಸ್. 3 years ಆದಮೇಲೆ ಏನು ಮಾಡೋಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಕೆಲವು ಕಂಪ್ನೀಸಲ್ಲಿ ಇಂಟರ್ವ್ಯೂ ಕೊಟ್ಟೆ. ಇಂಟರ್ವ್ಯೂಸ್ ವರ್ಕ್ ಆಯಿತು ಬಿಕಾಸ್ ಐ ಟು ಸ್ಪೀಕ್ ಗುಡ್ ಆ್ಯಂಡ್ ನಗ್ನಗ್ತಾ ಮಾತಾಡ್ತಿದ್ದೆ. ಸೊ ಏನೋ ಒಂದು ಜಾಬ್ ಒಂದು ಡೆಫಿನೆಟ್ಲಿ ಇತ್ತು ನನಗೆ, ಟೆಕ್ ಸಪೋರ್ಟು ಅಥವಾ ಏನೋ ಡಿಪ್ಲೊಮಾ 3 years ಮಾಡಿದ್ದೊಂದು ಏನಂತಾರೆ ಒಂದು ಎಕ್ಸ್ಪೀರಿಯನ್ಸ್ ಇಂದ ಅದ್ರ ಜೊತೆಗೆ ಒಂದು ಕಂಪ್ನಿಲಿ ಒಂದು ಜಾಬ್ ಅನ್ನೋದು ಡೆಫಿನೆಟ್ಲಿ ಸಿಕ್ತಿತ್ತು. ಒಂದೆರಡು ಕಡೆ ನಾನು ಕ್ಲಿಯರು ಮಾಡಿದೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಜಾಬ್ಗೆ ಹೋಗಬೇಕು ಅಂತ ಅನಿಸ್ತಾನೆ ಇಲ್ಲ. ಅಂದರೆ ಆ ಒಂದು ಅಟ್ಮಾಸ್ಫಿಯರ್ ನನಗೇನೋ ಸರಿ ಅಂತ ಅನಿಸ್ತಾ ಇಲ್ಲ ಅಂತ ನನಗೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಿತ್ತು. ಆಮೇಲೆ ಇನ್ನೊಂದು ಕಡೆ ಥಾಟ್ ಹೆಂಗೆ ಬಂತು ಅಂದರೆ, ನಾನು ವೈ ಶುಡ್ಂಟ್ ಐ ಸ್ಟಾರ್ಟ್ ಡ್ಯಾನ್ಸಿಂಗ್ ಅಥವಾ ಲರ್ನ್ ಸಮಥಿಂಗ್ ಅಬೌಟ್ ಆರ್ಟ್, ಹಾಗೆ ಯೋಚನೆ ಬರ್ತಾ ಇತ್ತು. ಸೊ ಇಂಟರ್ವ್ಯೂಸ್ ಕೊಡೋಕೆ ಹೋದಾಗ ಸರಿ ಇಂಟರ್ವ್ಯೂನು ಕೊಡೋಣ, ಕೆಲಸನೂ ಮಾಡೋಣ, ಜೊತೆಗೆ ಇದನ್ನು ಕಲಿಯೋಣ, ಎಲ್ಲ ವರ್ಕೌಟ್ ಆಗುತ್ತಲ್ವಾ, ಸ್ವಲ್ಪ ಮನೆಗೂ ಹೆಲ್ಪ್ ಆಗುತ್ತೆ, ನನಗೂ ಹೆಲ್ಪ್ ಆಗುತ್ತೆ, ಈ ಥರದೆಲ್ಲ ಯೋಚನೆ ಮಾಡಿಕೊಂಡು ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಒಂದು ಇಂಟರ್ವ್ಯೂ ಕ್ಲಿಯರ್ ಮಾಡಿದಾಗ ಐ ಆಸ್ಕ್ಡ್
ನನಗೆ ನೈಟ್ ಶಿಫ್ಟ್ ಸಿಗುತ್ತಾ ಅಂತ ಕೇಳಿದೆ. ಯಾಕೆ ಅಂತ ಕೇಳಿದ್ರೆ, ಸರ್ ಹಿಂಗೆ ಮಾರ್ನಿಂಗ್ ನಾನು ಈ ಥರ ಏನೋ ಕಲಿಬೇಕಂತ ಅನ್ಕೊಂಡಿದ್ದೀನಿ, ನೈಟ್ ನಾನು ಬಂದು ಕೆಲಸ ಮಾಡ್ತೀನಿ. ಅವ್ರು ಯಾರು ನನಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ, ಅವ್ರು ಸರ್ರ ಮೇಡಮ ನನಗೆ ಇನ್ನೂ ನೆನಪಿಲ್ಲ. ಬಟ್ ಅವ್ರು ಹೇಳಿದೊಂದು ಮಾತು, ಯಾಕೆ 2 ದೋಣಿಯಲ್ಲಿ ಕಾಲಿಡ್ತೀರಾ, ಒಂದನ್ನ ಮಾಡಿ ಅಂತ ಏನೋ ಹೇಳಿದ್ದೊಂದು ಮಾತು ಗೊತ್ತಿಲ್ಲ ಏನಕ್ಕೆ ಇಂಪ್ಯಾಕ್ಟ್ ಆಯ್ತು ಅಂತ. BTM ಅಲ್ಲೆಲ್ಲೋ ಇಂಟರ್ವ್ಯೂ ಇತ್ತು, ಅಲ್ಲಿ ತುಂಬಾ ದೂರ ನಡ್ಕೊಂಡು ಹೋದೆ. ನಡ್ಕೊಂಡು ಹೋಗ್ಬೇಕಾದ್ರೆ ಬರೀ ಇದೇ ಯೋಚನೆ, ನಾನು ಏನು ಮಾಡಬೇಕು, ಕೆಲ್ಸಕ್ಕೆ ಹೋಗ್ಬೇಕಾ, ಇದು ಮಾಡ್ಬೇಕಾ, ಅದು ಮಾಡ್ಬೇಕಾ ಅನ್ನೋ ತುಂಬ ಯೋಚನೆಗಳು, ಗೊಂದಲ ಒಂಥರ ಮನಸ್ಸು. ದೆನ್ ಐ ಡಿಸೈಡೆಡ್ ಮಾಡಿದ್ರೆ ಒಂದೇ ಮಾಡ್ತೀನಿ, ಐ ಸ್ಟಾರ್ಟ್ ಡ್ಯಾನ್ಸಿಂಗ್ ಅಂತ. ಲರ್ನ್ ಡ್ಯಾನ್ಸ್, ನೋಡೋಣ ಏನಾಗುತ್ತೆ. ಬೇರೆ ಡ್ಯಾನ್ಸ್ ಮಾಡ್ತೀನಿ, ಡ್ಯಾನ್ಸಲ್ಲಿ ಏನೋ ಸ್ವಲ್ಪ ಶೋಸ್ ಕೊಟ್ಟರೆ ಅಲ್ಲೂ ಸ್ವಲ್ಪ ದುಡ್ಡು ಸಿಗುತ್ತೆ, ಶೋಸ್ ಮಾಡ್ತೀನಿ. ಮನೇಲಿ ಇದನ್ನೇ ಹೇಳ್ತಾ ಇದ್ದೆ, ಈ ಥರ ಮಾಡ್ಕೊಳ್ತೀನಿ, ಹಿಂಗೆ ಶೋಸ್ ಮಾಡ್ತೀನಿ, ಇದ್ರಲ್ಲಿ ಸ್ವಲ್ಪ ದುಡ್ಡು ಸಿಗುತ್ತೆ, ಇದು ನನಗೆ ಹೆಲ್ಪ್ ಆಗುತ್ತೆ, ಇಲ್ಲೂ ದುಡ್ಡು ಸಿಗುತ್ತೆ, ಬಟ್ ಇಲ್ಲಿ ಕಮ್ಮಿ ಸಿಗ್ಬೋದೇನೋ, ಬಟ್ ಇದನ್ನೇ ಮಾಡ್ತೀನಿ ಅಂತ ನನ್ನ ಮೇ ಬಿ ನನ್ನ ಎಕ್ಸೈಟ್ಮೆಂಟ್ನ ನಮ್ಮ ಮನೆಯವ್ರು ಅರ್ಥ ಮಾಡ್ಕೊಂಡ್ರು. ಎಸ್ಪೆಷಲಿ ನಮ್ಮ ಅಕ್ಕ, ಅವಳು ಅವಾಗೆಲ್ಲ ಸೈಬರ್ ಸೆಂಟರ್ಗೆ ಹೋಗಿ ವಿ ಹ್ಯಾಡ್ ಟು ಬ್ರೌಸ್ ಅಥವಾ ಏನೋ ಒಂದು ಸರ್ಫ್ ಮಾಡಬೇಕು ಅಂದ್ರೆ ಇಂಟರ್ನೆಟ್ಗೆ. ಅಕ್ಕ ಅಲ್ಲಿ ಹೋಗಿ ಅಲ್ಲಿ ಸರ್ಫ್ ಮಾಡಿ ಅವಳ ಕೆಲಸ ಮುಗಿಸ್ಕೊಂಡು ನಂದೂ ಸ್ವಲ್ಪ ಏನಾದರೂ ಐಡಿಯಾಸ್ ಆಗಿರ್ಬೋದು, ಎಲ್ಲೆಲ್ಲಿ ಇನ್ಸ್ಟಿಟ್ಯೂಟ್ಸ್ ಇದೆ ಅಂತ ಅವಳು ಬ್ರೌಸ್ ಮಾಡಿ ಅದನ್ನು ತಂದು ಕೊಡೋದೆಲ್ಲ ಮಾಡ್ತಾ ಇದ್ಲು. ಸೊ ಹೀಗೆ ನಂಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗ್ತಾ ಡ್ಯಾನ್ಸ್ನ ನಾನು ಒಂದು ಕಡೆ ಹೋಗಿ ಕಲಿಬೇಕು ಅಂತ ಸುಮಾರು ಡ್ಯಾನ್ಸ್ ಕ್ಲಾಸಸ್ ಹುಡುಕ್ದೆ. ಅಲ್ಲಿ ಇಮ್ರಾನ್ ಸರ್ದಾರಿಯಾ ಅಂತ ಒಬ್ರು ಸಿನಿಮಾ ಮಾಸ್ಟರ್ ಇದ್ದಾರೆ, ಕೊರಿಯೋಗ್ರಾಫರ್. ಅವ್ರ ಕ್ಲಾಸು ಬನಶಂಕರಿಲಿತ್ತು. ಎಷ್ಟೊಂದು ಕ್ಲಾಸ್ ಸೇರ್ದಿರೋದಕ್ಕೆ ಒಂದು ಕಾರಣ ಅಂದ್ರೆ ಇವ್ರು ಯಾರು ಸಿನಿಮಾಗೆ ಏನೋ ಟಚ್ ಇಲ್ಲ ಅಂತ ಒಂದು ಕಡೆ ಇಮ್ರಾನ್ ಮಾಸ್ಟರ್ ಬಗ್ಗೆ ಗೊತ್ತಿದ್ರಿಂದ ಏನೋ ಸಿನಿಮಾ ರಿಲೇಟ್ ಆಗ್ಬೋದು, ಏನೋ ಒಂದು ಗೊತ್ತಿಲ್ಲ, ಅದೇನು ಹುಚ್ಚತನ ಏನೋ ಗೊತ್ತಿಲ್ಲ, ಅಥವಾ ಏನು ಯೋಚನೆ ಮಾಡ್ಕೊಂಡು ಹೋದೆ ಅಂತ ಅಲ್ಲಿ ಜಾಯ್ನ್ ಆದೆ. ಅಲ್ಲಿ ಜಾಯ್ನ್ ಆದಾಗ ಅವ್ರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ, ನೀನು ಇಲ್ಲಿ ಮಕ್ಳಿಗೂ ಹೇಳ್ಕೊಡು ಅಂತ ಅವ್ರ ತಮ್ಮ ಇಜಾಜ್ ಅಂತ ಅವ್ರು ಹೆಲ್ಪ್ ಮಾಡಿದ್ರು. ಸರಿ ಅಂತ ಮಕ್ಳಿಗೆ ಹೇಳ್ಕೊಡ್ತಾ ನಾನು ಕಲಿತಾ ಇದ್ದೆ. ದೆನ್ ಅಕ್ಕ ಹಿಂಗೆ ನನಗೆ ಹೆಲ್ಪ್ ಮಾಡ್ತಾ ನಾನು ಹುಡುಕ್ತಾ ನನಗೆ ಹಂಸಲೇಖ ದೇಸಿ ಕಾಲೇಜ್ ಬಗ್ಗೆ ಗೊತ್ತಾಯ್ತು. ದೆನ್ ಐ ಜಾಯ್ನ್ ದೇರ್. ಅಲ್ಲಿ ಸುಮಾರು 1 ವರ್ಷ ಇದ್ದೆ. ಹಂಸಲೇಖ ಅವ್ರ ಜೊತೆ ಸುಮಾರು ಕಾಲ ಕಳೆದ್ವಿ. ಅವ್ರು ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ, ಅವ್ರು ಯಾವ ಥರ ಹಾಡುಗಳನ್ನ ಮಾಡ್ತಾರೆ, ಅವ್ರ ಥಾಟ್ಸ್ ಹೇಗಿದೆ, ಅವ್ರು ಎಂತ ಒಳ್ಳೆ ಆಕ್ಟರ್, ಎಂತ ಒಳ್ಳೆ ಬರಹಗಾರರು ಅಂತೆಲ್ಲ ತಿಳ್ಕೊಂಡಿದ್ದೆ ನಾ ದೇಸಿ ಕಾಲೇಜ್ಗೆ ಹೋದ್ಮೇಲೆ. ಅಲ್ಲಿ ಹೋಗಿ ಒಂದು ಶಿವರಾತ್ರಿ ಅನ್ನೋ ಒಂದು ನಾಟಕ ಮಾಡಿದೆ, ಚಿಕ್ಕ ಪಾತ್ರ ಮಾಡಿದೆ. ಅಲ್ಲಿ ಚೆನ್ನಾಗಿ ಮಾಡಿದೆ ಗೊತ್ತಾದ್ಮೇಲೆ ಒಂದು ಮುಖ್ಯ ಪಾತ್ರ ಕೊಟ್ಟರು, ಯಾವುದೋ ಒಂದು ಕೆಂಪೇಗೌಡ ಪರಂಪರೆ ಅಂತ ಒಂದು ನಾಟಕದಲ್ಲಿ. ಸೊ ಹೀಗೆ ಶುರುವಾಯಿತು ಜರ್ನಿ. ಆ್ಯಂಡ್ ಒಂದೊಂದು ಕೆಲಸಗಳು ಏನೇನು ಮಾಡ್ಕೊಂಡು ಶುರು ಮಾಡೋದಲ್ಲ, ಪ್ರತಿಯೊಂದೂ ಒಂಥರ ನನಗೆ ಒಂಥರ ಎನರ್ಜಿಯಾಗಿ ಬೂಸ್ಟ್ ಮಾಡ್ತಾ ಹೋಯ್ತು ಮುಂದಕ್ಕೆ ಹೋಗೋದು. ಇವತ್ತಿನ ಒಂದು ಜಾಗದಲ್ಲಿ ನಿಂತ್ಕೊಂಡು ನೋಡಿದಾಗ ಯು ಕ್ಯಾನ್ ಆಲ್ವೇಸ್ ಕನೆಕ್ಟ್ ಆಲ್ ದ ಡಾಟ್ಸ್. ಎಕ್ಸಾಕ್ಟ್ಲಿ. ಅಲ್ಲಿಂದ ನೀವು ಬರ್ಲಿಲ್ಲ ಅಂದಿದ್ರೆ ಇಲ್ಲಿ ಇವತ್ತು ನಿಂತ್ಕೊಳ್ಳಕ್ಕೆ, ಒಂದು ತಳ ಊರ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಹೌದು. ಸೊ ಯು ಕಮ್ ಪ್ರಿಪೇರ್ಡ್, ಎಲ್ಲೋ ಗೊತ್ತಿಲ್ದಿರಾನೋ ಮೈಂಡ್ ಸೆಟ್ ಪ್ರಿಪೇರ್ ಆಗಿದೆ. ಬಟ್ ಇದು ಹೇಗಾಯ್ತು ಅಂತ ಹೇಳೋದಕ್ಕೆ ನೀವು ಹೇಳ್ದಂಗೆ ಸಾಕಷ್ಟು ಡಾಟ್ಸ್ ಗಳಿದೆ, ಅದ್ರಲ್ಲಿ ಕೆಲವೇ ಡಾಟ್ಸ್ ಎಕ್ಸಾಕ್ಟ್ಲಿ ಬಟ್ ಹೇಳ್ತಾ ಹೋದ್ರೆ ಏನೇನೋ ಇದೆ. ಬಟ್ ಆದ್ರೆ ಹೀಗೆ ಶುರುವಾಯ್ತು ಮಜಾ, ಹೀಗೆ ಶುರುವಾಯ್ತು, ಹೀಗೆ ಕಂಟಿನ್ಯೂ. And then you came into this. Yes. ಇಲ್ಲಿ ಬಂದಾಗ and I should tell this thing ಯಾಕಂದ್ರೆ ಹಂಸಲೆ ಕಾಲೇಜ್ ಅವರು ಅಲ್ಲಿ ಸುಮಾರು ಕಾಲ ಕಳೆದ್ಮೇಲೆ ಹೊರಗಡೆ ರಂಗಾವತಾರ ಅಂತ ಒಂದು ತಂಡದಲ್ಲಿ ನಾನು ಒಂದು ನಾಟಕದಲ್ಲಿ ಕೆಲಸ ಮಾಡಿದೆ. ಕೃಷ್ಣಮೂರ್ತಿ ಕವತಾರ್ ಅವರು ನಿರ್ದೇಶನ ಮಾಡಿರೋ ನಾಟಕ, ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಅಲ್ಲಿ ಉಷಾ ಭಂಡಾರಿ ಅಂತ ಒಬ್ರು ಆಕ್ಟರ್ ಇದ್ದಾರೆ, ಐ ಥಿಂಕ್ ಯು ನೋ. ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಅವರು. ಹಾಗೆ ರಂಗಭೂಮಿಯಲ್ಲೂ ಬಹಳ ಒಳ್ಳೆ ಹೆಸರಿದೆ ಅವ್ರಿಗೆ. ಸೊ ನಮಗೆ ಯಾವಾಗಲೂ ಉಷಾಮ ಅಂತ ಯಾವಾಗಲೂ ಅವ್ರ ಹತ್ರ ಮಾತಾಡೋದೆಲ್ಲ ಮಾಡ್ತಿದ್ದೆ. ಅವ್ರು ನನ್ಗೆ ಹೇಳಿದ್ದು, ನೋಡೋಕೆ ಚೆನ್ನಾಗಿದೆಯಲ್ಲೋ, ಸೀರಿಯಲ್ ಮಾಡು, ಕಾಸ್ಗೀಸ್ ಕೊಡ್ತಾರೆ, ನಿಂಗೂ ಸ್ವಲ್ಪ ಜೀವನ ಆಗುತ್ತೆ ಅಂತ. ದೆನ್ ಐ ಥಾಟ್ ಓಕೆ, ನಾನು ಮಾಡ್ಬೋದು, ನನಗೂ ಆಡಿಷನ್ಸ್ಗೆ ಹೋಗ್ಬೋದು, ನಾನು ಕೊಡ್ಬೋದು ಅಂತ ಯೋಚನೆ ಬಂದಿದೆ ಅಲ್ಲಿ. ದೆನ್ ಐ ಸ್ಟಾರ್ಟೆಡ್ ಗಿವಿಂಗ್ ಆಡಿಷನ್ಸ್. Okay, so I think the entire gratitude goes to Ushama for guiding you. ಯಾಕಪ್ಪ ಮಾಡಬಾರ್ದು. ಇಲ್ಲಿ ಇನ್ನೊಂದು ನನ್ಗೆ ಅರ್ಥ ಆಗ್ತಾ ಇರೋದು ಏನಂದ್ರೆ ಸರ್, ಲೈಕ್ ಒಂದು ಅಂಡರ್ಲೈನ್ ಬಾಟಮ್ ಲೈನ್, ನಾನು ಕಲಿಯೋದಲ್ದಿರ ನನ್ನ ಮನೆಗೂ ನಾನು ಸಹಾಯ ಮಾಡಬೇಕು. ಸೊ ಲಿಟಲ್ ಅರ್ನಿಂಗ್ ಆಲ್ಸೋ ನೀಡ್ಸ್ ಟು ಹ್ಯಾಪನ್. ದಿಸ್ ಇಸ್ ಆಲ್ಸೋ ಆಲ್ವೇಸ್ ವರ್ಕಿಂಗ್ ಬ್ಯಾಕ್ ಆಫ್ ದ ಮೈಂಡ್ ಅಲ್ಲಿ ಇದನ್ನ ನಡೀತಾ ಇದ್ದಿದ್ರಿಂದ, ಸೊ ಎರಡೂ ಬ್ಯಾಲೆನ್ಸ್ ಔಟ್ ಮಾಡಿಕೊಂಡು ದೆನ್ ಉಷಾಮಾ ಪ್ರಕಾರ ಯು ಸ್ಲೋಲಿ ಸ್ಟೆಪ್ಡ್ ಇನ್ ಟು ಇಂಡಸ್ಟ್ರಿ, ಲೈಕ್ ಸೀರಿಯಲ್ ಸ್ಟಾರ್ಟ್ ಮಾಡಿದ್ದು. ಆದರೆ ಮೊದಲನೇ ಸಿನಿಮಾಗೆ ಅವಕಾಶ ಮಾಡಿಕೊಡುತ್ತೆ ಅನ್ನೋದನ್ನು ನನಗೆ ಗೊತ್ತಿರಲಿಲ್ಲ. ಯಾಕಂದರೆ ಒಂದೇ ಜಾಗದಲ್ಲಿ UTV ಮೋಷನ್ ಬ್ಯಾನರ್ ಅಡಿಯಲ್ಲಿ ಅದು ನಿರ್ಮಾಣ ಆಗಿತ್ತು ಆ ಧಾರಾವಾಹಿ. ಅದು ಆಫೀಸಲ್ಲಿ ರಂಗಿತರಂಗ ಆಡಿಷನ್ಸ್ ನಡೀತಾ ಇತ್ತು, ಅದು ನನ್ನ ಸೀರಿಯಲ್ ಮುಗಿದ ಮೇಲೆ. ಸೊ ಅಲ್ಲಿ ಜಗದೀಶ್ ಪಾಟೀಲ್ ಸರ್ ಅಂತ ಒಬ್ರು ಇದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್, ಸಿನಿಮಾಗೆ ನೀವೇ ಹೆಲ್ಪ್ ಮಾಡಿದ್ದು ನನಗೆ. ಸೊ ಜಗದೀಶ್ ಸರ್ ಆಡಿಷನ್ಗೆ ಕರೆದ್ರು, ಏನು ಹುಡುಗ ಒಬ್ಬ ಇದನ್ನು ಸಕ್ಕತ್ತಾಗಿ ಮಾಡ್ತಾನೆ, ಕರೀರೋಣ ಅಂತ. ಸೊ ಅಲ್ಲಿ ಕರೆದ್ರೆ ಅಲ್ಲೂ ಅವ್ರಿಗೊಂದು ಫೇವ್ರೇಟ್ ಪಾತ್ರ ಇತ್ತು ನಂದು, ಕೆಂಪೇಗೌಡನ ಪಾತ್ರ. ಯಾವಾಗಲೂ ಅದನ್ನ ಮಾಡೋಣ. ಸೊ ಆ ಥರ. ಸೊ ಅದು ನನಗೊಂದು ಕಡೆ ಆಡಿಷನ್ಸ್ ಎಲ್ಲ ಒಂದು ಸ್ವಲ್ಪ ಜೋಸ್ ಸಿಗ್ತಾ ಇತ್ತು ಮಾಡೋದಕ್ಕೆ. ಸೊ ಮೊದಲನೇ ಧಾರಾವಾಹಿ, ಮೊದಲನೇ ಸಿನಿಮಾ ಒಂದೇ ಜಾಗದಲ್ಲಿ ಆಡಿಷನ್ ಕೊಟ್ಟೆ, and then the journey started. I think then there is no looking back. Of course ups and downs ಇದ್ದೇ ಇರುತ್ತೆ.
ಪ್ರತಿಯೊಂದು ಪ್ರೊಫೆಷನಲ್ಲೂ ಇದ್ದೇ ಇರುತ್ತಪ್ಪ, ಬಟ್ ಈ ಪ್ರೊಫೆಷನಲ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ಹೆಚ್ಚಿಗೆ ಇದನ್ನ ಕೇಳುವಾಗ ಐ ವುಡ್ ಲೈಕ್ ಟು ಆಸ್ಕ್ ಯು, ಈ ಮೂವಿ ಬಗ್ಗೆನೇ ಬಂದಾಗ ಐ ವುಡ್ ಲೈಕ್, ಈ ಆಡಿಷನ್ ಕೊಡಕ್ ಹೋಗ್ತೀರಾ, ಅಂಡ್ ಐ ಮೀನ್ ಯು ಆರ್ ಲಕ್ಕಿ, ನೀವು ಕ್ಲಿಯರ್ ಮಾಡಿದ್ರಿ ಅಂಡ್ ಯು ಗಾಟ್ ಇನ್ ಟು ದ ಸೀರಿಯಲ್, ಯು ಗಾಟ್ ಇನ್ ಟು ಅ ಮೂವಿ. ಎಷ್ಟೋ ಜನ ಬರ್ತಾರೆ ಅಂಡ್ ಆಡಿಷನ್ ಮಾಡ್ತಾರೆ, ಚೆನ್ನಾಗೂ ಮಾಡಿರ್ತಾರೆ, ಬಟ್ ಒಂದೊಂದ್ಸಲ ನನ್ಗನ್ಸುತ್ತೆ ನೀವು ಹೇಳ್ದಾಗ ಒಂದು ಎಕ್ಸ್ ಫ್ಯಾಕ್ಟರ್ ಅವರಲ್ಲಿ ಇರಲ್ಲ, ಏನೋ ಕಾರಣಕ್ಕೆ ಇರಲ್ಲ, ಅಂಡ್ ದೇ ವಿಲ್ ನಾಟ್ ಬಿ ಏಬಲ್ ಟು ಸ್ಟೆಪ್ ಇನ್. ಇಂತಹವರಿಗೆ ವಾಟ್ ವುಡ್ ಯು ಲೈಕ್ ಟು ಟೆಲ್ ದೆಮ್? ನೀವು ಹೇಳಿದ್ದು ಪಾಯಿಂಟ್ 100% ಟ್ರೂ ಇದೆ. ಎಕ್ಸ್ ಫ್ಯಾಕ್ಟರ್ ಅನ್ನೋದು ಕಾಣಿಸಿರಲ್ಲ. ಐ ಥಿಂಕ್ ಆ ಎಕ್ಸ್ ಫ್ಯಾಕ್ಟರ್ ಕಾಣಿಸೋದಕ್ಕೆ ನಾವಾಗಿರಬೇಕು. ನಾವೇನು ಮಾಡ್ತೀವಿ, ಆಡಿಷನ್ಸ್ ಅಂತೇಳಿ ತುಂಬ ನರ್ವಸ್ ಆಗ್ತೀವಿ ಅಥವಾ ಏನೋ ಮಾಡೋಕ್ಕೆ ಹೋಗ್ತೀವಿ, ಹಾಳಾಗ್ಬಿಡುತ್ತೆ. ನಾನು ಹೇಳೋದಿಷ್ಟೇ, ಸೂಪರಾಗಿ ಆ್ಯಕ್ಟ್ ಮಾಡಿದ್ರೆ ಅಥವಾ ನೀವು ಏನೊಂದು ಪಾತ್ರ ಕೊಟ್ಟಿರ್ತಾರೆ ಅದನ್ನ ಕರೆಕ್ಟಾಗಿ ನಿರ್ವಹಿಸಿದ್ರೆ ಮುಂದೆ ಯಾರೇ ಇರ್ಬೋದು, ಎಂಥ ನಿರ್ದೇಶಕರಾಗಿರ್ಬೋದು, ಯಾವುದೋ ಪ್ರೊಡ್ಯೂಸರ್ ಆಗಿರ್ಬೋದು, ಅವ್ರು ಖಂಡಿತ ಒಪ್ಕೊಂತಾರೆ. ಅಕ್ಸೆಪ್ಟೆನ್ಸ್ ಅನ್ನೋದು ಬರುತ್ತೆ. ನೀವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಚೆನ್ನಾಗಿ ಮಾಡಿದೆ ಅಥವಾ ನಮ್ಮಲ್ಲೇ ಏನೋ ಕೊರತೆ ಇಟ್ಕೊಂಡು ನಾವು ಕ್ಲಿಯರ್ ಮಾಡಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ನಾನು ಸಾಕಷ್ಟು ಆಡಿಷನ್ಸ್ ಕೊಟ್ಟಿದ್ದೀನಿ, ಕೆಲವು ಕ್ಲಿಯರ್ ಆಗಿದೆ, ಕೆಲವು ಕ್ಲಿಯರ್ ಆಗಿಲ್ಲ. ಬಟ್ ಕ್ಲಿಯರ್ ಆಗಿರೋ ಎಕ್ಸಾಂಪಲ್ಸ್ ಹೇಗಿದೆ ಅಂದರೆ, ಹ್ಯಾವ್ ಗಿವನ್ ಮೈ ಬೆಸ್ಟ್ ಅಂತ ನಾನು ಅನ್ಕೊಳ್ತೀನಿ. ಹ್ಯಾವ್ ಟು ಬಿ ದ ಬೆಸ್ಟ್ ಅಂತ ನಾನು ಮಾಡಿದ್ದೀನಿ. ಯಾಕಂದರೆ ಇದು ಬಿಟ್ಟರೆ ಮತ್ತಿನ್ನೊಂದು ಚಾನ್ಸ್ ಇಲ್ಲ ಅಂತ. ಸೊ ನಾನು ಯಾವಾಗಲೂ ಸಿನಿಮಾ ಅನ್ನೋದನ್ನ ಕ್ರಿಕೆಟ್ಗೆ ಹೋಲಿಸ್ತೀನಿ. ಯಾಕಂದರೆ ಒಂದು ದಿವಸ ನಾವು ಡಕ್ ಆಗ್ಬಿಡ್ತೀವಿ, ಔಟ್ ಆಗ್ಬಿಡ್ತೀವಿ 0ಗೆ, ಬಟ್ ಒಂದು ದಿವಸ 100 ಹೊಡಿಬೋದು. ಸೊ ಆ ಡೇ ಚೆನ್ನಾಗಿರಲ್ಲ ಅನ್ಕೊಂಡು ವಾಪಸ್ ಹೋಗ್ತಿದ್ದೆ ನಾನು, ಬಟ್ ಆದ್ರೆ ಬಂದಾಗೆಲ್ಲ 100 ಹೊಡಿಬೇಕು ಅಂತಾನೆ ಬರ್ತಾ ಇದೆ. ಸೊ ಜಸ್ಟ್ ಗಿವ್ ಯು ಬೆಸ್ಟ್, ಖಂಡಿತ ಒಳ್ಳೇದಾಗುತ್ತೆ. ಬಿಕಾಸ್ ನಾನು ಆಡಿಷನ್ಸ್ ಮುಖಾಂತರ ಬಂದಿದ್ದು, ನನ್ನ ಫ್ಯಾಮಿಲಿಯಲ್ಲಿ ಯಾರು ಆಕ್ಟರ್ಸ್ ಇಲ್ಲ. ಇನ್ಫ್ಯಾಕ್ಟ್ ನಾನು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದೆ, ನಮ್ಮ ತಾತ ಬೈದ್ರು, ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲಪ್ಪ, ನೀನು ಯಾಕೆ ಹಿಂಗೆಲ್ಲ ಮಾಡ್ತಿದ್ದೆ ಅಂತೆಲ್ಲ ಬೈದ್ರು. ಭಯ. ಅದೇ ಒಂದ್ಸತಿ ಸಕ್ಸೀಡ್ ಆದ್ಮೇಲೆ ಎಲ್ಲ ಹೇಗೆ ಮಾತಾಡ್ತಾರೆ, ನಮ್ಮ ತಾತನೇ ಹೇಳಿದ್ರು, ನಿಮ್ಮ ಮುತ್ತಾತ ತಬಲಾ ಬರೆಸ್ತಾ ಇದ್ರು ಅಂತ. ಅವಾಗ ಹೇಳ್ತಾರೆ ಅವ್ರು, ಬಟ್ ಎಲ್ಲೋ ಒಂದು ಭಯ ಅನ್ನೋದು ಅದು ಕನ್ಸರ್ನ್, ಅದು ಡೆಫಿನೆಟ್ಲಿ ಇರುತ್ತೆ. ಅಪಾರ್ಟ್ ಫ್ರಮ್ ದಟ್ ಸರ್, ಇವಾಗ ನಿಮ್ಮಂತೆ ಸುಮಾರು ಜನ, ಐ ಮೀನ್ ಆಸ್ ಐ ಟೋಲ್ಡ್ ಯು, ಬಿಕಾಸ್ ನನ್ನ ಕ್ವೆಶ್ಚನ್ ವಾಸ್ ಬಿಕಾಸ್ ಎಷ್ಟೋ ಜನ ಮನೆ ಎಲ್ಲ ಮಠ ಎಲ್ಲ ಬಿಟ್ಬಿಟ್ಟು ಬಂದ್ಬಿಡ್ತಾರೆ, ನಾನು ಈ ಮೂವಿನ ಎಂಟರ್ ಮಾಡಬೇಕು ಅಂತ. ಬರೀ ಕನಸಿಟ್ಕೊಂಡ್ರೆ ಸಾಲಲ್ಲ. ನಿಮ್ದೇನಾಯ್ತು, ಬೇಕಾದಷ್ಟು ಪ್ರಿಪರೇಷನ್ ನಡೀತು ಥ್ರೂ ಯುನೋ ಯಾವ ರೀತಿಯಾಗಿ ಯು ಗಾಟ್ ಇನ್ ಟು ಅ ಲಾಟ್ ಆಫ್ ಥಿಯೇಟರ್. ಸೊ ಅಲ್ಲಿ ಪ್ರಿಪರೇಷನ್ ಇತ್ತು, ಡಾನ್ಸ್ ಕಲಿತಿದ್ರಿ, ಅಂಡ್ ಅಪಾರ್ಟ್ ಫ್ರಮ್ ದಟ್ ಐ ಶುಡ್ ಆಲ್ವೇಸ್ ಅಪ್ರಿಷಿಯೇಟ್ ದ ಲುಕ್ಸ್. ಬಟ್ ನಾನು ಹೇಳೋದು ಏನಂದ್ರೆ, ಅಮ್ಮ ಇಟ್ಸ್ ವೆರಿ ಟ್ರೂ, ಬಟ್ ನಾನು ಒಳ್ಳೆ ಕೋತಿ ತರನೇ ಇದ್ದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಗ್ರೂಮಿಂಗ್ ಅನ್ನೋ ಪ್ರತಿಯೊಬ್ಬರಿಗೂ ಗ್ರೂಮಿಂಗ್ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ನನಗೂ ಸುಮಾರು ಜನ ಹೇಳಿದ್ದಾರೆ, ನೀನು ಇದು ಚೇಂಜ್ ಮಾಡ್ಕೋಬೇಕು, ಅದು ಚೇಂಜ್ ಮಾಡ್ಕೋಬೇಕು ಅಂತ. ಸೊ ಆಮೇಲೆ ಕೆಲಸದ ನಾನು ಇನ್ನೊಬ್ರು ಕಂಪೇರ್ ಮಾಡಿದಾಗ, ಓಕೆ ಅವರು ಈ ತರ ಕಾಣಿಸ್ತಾರೆ, ಯಾಕೆ ಅಂದ್ರೆ ನನ್ಕಿಂತ ಚೆನ್ನಾಗಿ ಕಾಣಿಸ್ತಾರೆ, ನನಗಿಂತ ಈ ತರ ಬಟ್ಟೆ ಹಾಕ್ತಿದ್ದಾರೆ, ಈ ತರ ಮೇ ಬಿ ಈ ತರ ಟ್ರೆಂಡ್ ಹೋಗ್ತಾ ಇದೆ, ಈ ಸ್ಟೈಲ್ ಇದೆ, ಮೇ ಬಿ ಈ ಹೇರ್ ಕಟ್ ಮಾಡ್ರೆ ಹಿಂಗ್ ಕಾಣಿಸ್ತೀನಿ, ಈ ಲುಕ್ ಮಾಡ್ರೆ ಹಿಂಗ್ ಕಾಣಿಸ್ತೀನಿ. ಅಂಡ್ ಇನ್ನೊಂದೇನಂದ್ರೆ, ನಮ್ಮಲ್ಲಿರೋ ಮೈನಸ್ಗಳು ನಮಗೆ ಗೊತ್ತಿರಬೇಕು. ಅದು ತಪ್ಪೇ ಇಲ್ಲ, ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಮೈನಸ್ ಇರುತ್ತೆ, ಪ್ಲಸ್ ಇರುತ್ತೆ. ಬಟ್ ಮೈನಸ್ ನಾವು ಅರ್ಥ ಮಾಡ್ಕೊಂಡು ಅದನ್ನ ಪ್ಲಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೇಕು. ಸಾಕಷ್ಟು ಜನ ಮಾಡಲ್ಲ, ನಾನು ಚೆನ್ನಾಗೇ ಇದ್ದೀನಿ, ನಾನು ಚೆನ್ನಾಗಿ ಆಕ್ಟ್ ಮಾಡ್ತೀನಿ, ಯಾಕೆ ಇದು ವರ್ಕ್ ಆಗ್ತಿಲ್ಲ ಅನ್ನೋ ಒಂದು ಬ್ಲೈಂಡ್ ಆಗಿ ಇವಾಗ ಕುದುರೆಗಳಿಗೆ ಹಿಂಗ್ ಕಟ್ಟಿರ್ತಾರಲ್ಲ, ಹಾಗೆ ಬರ್ತಿರ್ತಾರೆ. ಆಗ್ಬಾರ್ದು ಅನ್ನೋದು ನಮ್ಮ ತಪ್ಪುಗಳನ್ನ ತಿದ್ಕೋಬೇಕು. ಎಕ್ಸಾಕ್ಟ್ಲಿ, ಸೊ ಬ್ಯೂಟಿಫುಲ್. ಇದು ಕೇಳುವಾಗ ರಂಗಿ ತರಂಗ, ಐ ಥಿಂಕ್ ಇಟ್ ಮೇಡ್ ಅ ಲಾಟ್ ಆಫ್ ವೇವ್ಸ್. ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಅ ಮೂವಿ ಅಂಡ್ ಇಟ್ ಮೇಡ್ ಲಾಟ್ ಆಫ್ ವೇವ್ಸ್. ಇದನ್ನ ಹೇಳುವಾಗ ಐ ವಿಲ್ sing a couple of lines because I love to sing. ಅದು ನಿಮ್ಮ ಸಿನಿಮಾದೊಂದು, but anyway I'll try pa 4 line. This is one of the songs I really love too. Dennana 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 dennani ತುಳುನಾಡ ಸೀಮೇಡು ಕಮರೊಟ್ಟು ಗ್ರಾಮೋಡು ಗುಡ್ಡೇದ ಭೂತ ಉಂಡು. ವಾವ್, ತುಂಬಾ ಚೆನ್ನಾಗಿ ಆಡಿರಿ ನೀವು. ಗುಡ್ಡೇದ ಭೂತ ಅಂತ ಹೇಳ್ಬೇಕಾದ್ರೆ ನನಗೆ ಗುಡ್ಡೇದ ಭೂತ ಅಂತ ಹೋಗ್ತಾ ಇದೆ ಹಿಂಗಡೆ. ಅಷ್ಟು ಏನ್ ಮಾಡ್ಲಿ, ಒಂದು ಸಮಥಿಂಗ್. ರಂಗಿ ತರಂಗ, ಅದ್ರ ಬಗ್ಗೆ ಒಂಚೂರು ತಿಳಿಸ್ಕೊಡಿ ಸರ್. ರಂಗಿ ತರಂಗ ನನ್ನ ಜೀವನದಲ್ಲಿ ಎಂಥ ಒಂದು ದೊಡ್ಡ ಅಲೆ
ಎಬ್ಬಿಸ್ತು ಅಂದ್ರೆ ಲೈಫಲ್ಲಿ ಅಂದ್ರೆ ಹಿಂಗಿತ್ತು ಲೈಫ್, ಸಡನ್ ರಂಗಿತರಂಗ ಬಂದ್ಮೇಲೆ ಹಿಂಗಾಯ್ತು. ಒಂದು ಒಳ್ಳೆ ಅಲೆ ಅದು, ಅಂದ್ರೆ ಒಂದು ಒಳ್ಳೆ ತಿರುವು ಅಂತಾನೆ ಹೇಳ್ಬೋದು. ಇದಕ್ಕೆ ನಾನು ಅನೂಪ್ ಭಂಡಾರಿ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅನೂಪ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನಲ್ಲಿ ನಂಬಿಕೆ ಇಟ್ಟು ಆ ಒಂದು ಪಾತ್ರ ನೀವು ಅವತ್ತು ಮಾಡಿಸಿದ್ದು ನನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ನಾಗಮ್ಮ. ಸೊ ಆಡಿಷನ್ಸ್ ಕೊಟ್ಟೆ, ಆಡಿಷನ್ಸ್ ವರ್ಕ್ ಆಯಿತು. ಆ್ಯಂಡ್ ದೆನ್ ಲುಕ್ ಟೆಸ್ಟ್ ಮಾಡಿದ್ರು ಅವತ್ತೇ. ಓಕೆ, ಪಾಂಡವನ ಪಾತ್ರಕ್ಕೆ ಸೂಟ್ ಆಗ್ತಾನೆ ಅಂತ ಹೇಳಿದ್ರು. ಆ್ಯಂಡ್ ದೆನ್ ಅವರು ಏನಂದ್ರು, ಆಡಿಷನ್ಸ್ಗೆ ಹೆಲ್ಪ್ ಆಗಿ ಕೆಲವು ಆ್ಯಕ್ಟರ್ಸ್ಗಳು ಬೇಕಾಗಿತ್ತು. ಸೊ ನನಗೆ ಸ್ವಲ್ಪ ಥಿಯೇಟರ್ಸ್ ಅಲ್ಲಿ ಇಲ್ಲಿ ನಾಲೆಜ್ ಇದ್ದಿದ್ದರಿಂದ ನಾನು ಕೆಲವು ಜನ ಆ್ಯಕ್ಟರ್ಸ್ನ ಕರ್ಸಕ್ಕೆ ಶುರು ಮಾಡಿದೆ. ಆಡಿಷನ್ಸ್ಗೆ ಅವ್ರಿಗೆ ಕ್ಯಾಸ್ಟಿಂಗಲ್ಲಿ ಹೆಲ್ಪ್ ಮಾಡೋಕ್ಕೆ ಶುರು ಮಾಡಿದೆ. ಸ್ವಲ್ಪ ನಾನು ಅಲ್ಲಿ ಬರಿತಾ ಇರ್ತೀನಿ. ಸೊ ಕೂತ್ಕೊಂಡಾಗಿ ನನ್ಗೆ ಅನ್ಸಿದ್ನ ಗೀಚ್ತಾ ಇರ್ತೀನಿ. ಹಾಗಾಗಿ ನಮ್ಮ ಏರಿಯಾ ಬಗ್ಗೆ ಒಂದು ಪದ್ಯ ಬರ್ತಿದ್ದೆ, ಅದನ್ನು ಓದಿದ್ರು. ಆ್ಯಂಡ್ ದೆನ್ ಐ ಥಿಂಕ್ ನನ್ನ ಕೆಲಸ ಹಾಗೆ ನನ್ನ ಮಾತು ಅವ್ರಿಗೆಲ್ಲ ಇಷ್ಟ ಆಯಿತು ಅನ್ಸುತ್ತೆ. ಹಾಗಾಗಿ ಅನೂಪ್ ಸರ್ ನನ್ನ ಜೊತೆ ವರ್ಕ್ ಮಾಡು ಅಂತ ಕೇಳಿದ್ರು. ಸೊ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ವರ್ಕ್ ಮಾಡಿದೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜೊತೆಗೆ ಆಕ್ಟರ್ ಆಗಿ ರಂಗಿತರಂಗ ನಾನು ಯಾವ ಥರ ನೋಡಿದ್ದೀನಿ ಅಂತ ಹೇಳಿದ್ರೆ, ಆ ಸಿನಿಮಾ ತುಂಬಾನೇ ಇನ್ನೋಸೆನ್ಸ್ ಇಂದ, ಒಂದು ಏನಂತಾರೆ, ಒಂದು ಪ್ಯಾಷನ್ ಇಂದ, ಎಂತೂಯಿಂದ ಮಾಡಿರುವಂಥ ಒಂದು ಸಿನಿಮಾ ಪ್ರತಿಯೊಬ್ಬರಲ್ಲೂ ಇತ್ತು. ಪ್ರತಿಯೊಂದು ಶಾರ್ಟ್ ನನಗೆ ಈಗಲೂ ಎಷ್ಟೊಂದು ವಿಷಯಗಳು ನೆನಪಾಗುತ್ತೆ ರಂಗಿತರಂಗ. ಯಾಕಂದ್ರೆ ನಾನು ಪ್ರತಿಯೊಂದು ಹಂತದಲ್ಲೂ ಇದ್ದೆ. ಮೇ ಬಿ ಪೋಸ್ಟ್ ಪ್ರೊಡಕ್ಷನ್ ಜಾಸ್ತಿ ಇರಲಿಲ್ಲ, ಬಟ್ ಆದರೆ ಪ್ರೊಡಕ್ಷನ್ ಅಂದರೆ ಲೈವ್ ಆಗಿ ಶೂಟ್ ಆಗುವಂಥ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಶಾರ್ಟ್ ಆಗಿರ್ಬೋದು ಅಥವಾ ಲೊಕೇಶನ್ ಶಿಫ್ಟ್ ಆಗಿರ್ಬೋದು, ಯಾರಿಗಾರ ಕಾಸ್ಟ್ಯೂಮ್ಸ್ ತೊಗೊಂಡೋಗಿ ಕೊಡ್ತಿದ್ದು, ಸ್ಕ್ರಿಪ್ಟ್ ತೊಗೊಂಡೋಗಿ ಕೊಡ್ತಿದ್ದು, ಇದೆಲ್ಲ ತುಂಬ ನೆನಪಾಗುತ್ತೆ. ಆ್ಯಂಡ್ ಐ ಥಿಂಕ್ ಇದಕ್ಕೆಲ್ಲದಕ್ಕೂ ಕಾರಣ ಐ ಥಿಂಕ್ ಒಂದು ಪಾಸಿಟಿವ್ ವೈಬ್ ಇತ್ತು ಸೆಟ್ಟಲ್ಲಿ. ಅಲ್ಲಿ ಲ್ಯಾನ್ಸ್ ಕ್ಯಾಪ್ಲನ್ ಅಂತ ಒಬ್ರು US ಇಂದ ಒಬ್ರು DOP ಬಂದಿದ್ರು. ಅವರಲ್ಲೂ ಕೂಡ ಒಂದು ಏನೋ ಒಂಥರ ಕನ್ನಡದ ಬಗ್ಗೆ ಏನೋ ಅಭಿಮಾನ, ಕನ್ನಡ ಕಲಿತಾ ಇದ್ರು ಅವ್ರು ಕೂಡ. ಏನೋ ಒಂಥರ ಬಾಂಧವ್ಯ ಪ್ರತಿಯೊಬ್ಬರಲ್ಲೂ, ಏನೋ ಒಂಥರ ಅಂಡರ್ಸ್ಟ್ಯಾಂಡಿಂಗು. ಎಷ್ಟೇ ಅಡಚಣೆ ಬಂದ್ರೂ ಸಿನಿಮಾ ಇಲ್ಲ, ನಾನು ನುಗ್ತೀನಿ, ಸಿನಿಮಾ ಹಾಗೆ ಆಗುತ್ತೆ ಅನ್ನೋ ಒಂದು ಪ್ರತಿ ಹಂತದಲ್ಲೂ ನಮ್ಗೆ ತೋರಿಸ್ತಾ ಹೋಯ್ತಮ್ಮ. ಮೊದಲನೇ ಸಿನಿಮಾ ಆಗಿದ್ರು ನನಗೆ ಆ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಕ್ತು. ಆಮೇಲೆ ಅನೂಪ್ ಸರ್ US ಇಂದ ಅಲ್ಲಿ ಅವ್ರ ಕೆಲಸ ಕ್ವಿಟ್ ಮಾಡ್ಕೊಂಡು ಇಲ್ಲಿ ಬಂದು ಆ ಸಿನಿಮಾ ಮಾಡಿದ್ರು. ಅವ್ರು ಎಂತ ದೊಡ್ಡ ರಿಸ್ಕ್ ತೊಗೊಂಡಿದ್ದಾರೆ ಲೈಫಲ್ಲಿ, ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿ ತೊಗೊಂಡಿದ್ದಾರೆ. ಅದಾಗಿರ್ಬೋದು. ನಾನು 2 ದಿನ ಶೂಟಿಂಗ್ ಮುಗಿಸ್ಕೊಂಡ್ ಬರ್ತೀನಿ, ಇಲ್ಲ ಮೈಸೂರು ಅಂತ ಹೋಗಿ 20 ದಿವಸ ಬಂದಿರಲಿಲ್ಲ ಮನೆಗೆ. ಸೊ ನಮ್ಮ ಅಮ್ಮಂಗೆ ಫಸ್ಟ್ ಟೈಮ್ ಮನೆಯಿಂದ ಹೊರಗೆ ಹೋಗಿದ್ದೆ. ಈ ತರ ಪ್ರತಿಯೊಬ್ಬರು, ಅಂದ್ರೆ ನಾನು ಒಬ್ಬನೇ ಅಂತಲ್ಲ, ನಮ್ಮ ರಂಗಿತರಂಗಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದು ಸ್ಟೋರಿ ಇದೆ, ಎಮೋಷನ್ಸ್ ಇದೆ, ಅದೆಲ್ಲ ಸೇರಿ ಆಗಿರುವಂಥದ್ದೇ ರಂಗಿತರಂಗ. ಜೊತೆಗೆ ಪ್ಯೂರ್ ಟ್ಯಾಲೆಂಟ್ ಅಮ್ಮ. ಎಲ್ಲ ಆಡಿಷನ್ಸ್ ಕ್ಲಿಯರ್ ಆಗಿ ಬಂದವರು, ಎಲ್ಲೂ ಒಂದ್ ಕಡೆ ಇವ್ರನ್ನ ಹಾಕಿ ಅವ್ರನ್ನ ಹಾಕಿ ಆದ್ರೆ ಎಲ್ಲೂ ಇರಲಿಲ್ಲ. ಪ್ಯೂರ್ ಟ್ಯಾಲೆಂಟ್ ಇತ್ತು, ಎಮೋಷನ್ಸ್ ಇತ್ತು, ಪಾಸಿಟಿವ್ ವೈಬ್ ಇತ್ತು. ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ನೆಗೆಟಿವ್ ಕೇಳಿಸ್ತಾ ಇತ್ತು, ಬಟ್ ಆದ್ರೂ ದೇವರ ದಯೆ, ಜನರ ಪ್ರೀತಿ, ಆಶೀರ್ವಾದ ಅದನ್ನೆಲ್ಲೋ ಕರ್ಕೊಂಡು ಹೋಯ್ತಮ್ಮ. ಸೊ ಟ್ರೂ, ನೀವು ಹೇಳ್ದಂಗೆ ಒಂದು ಫೋಕಸ್ಡ್ ಆಗಿ ವರ್ಕ್ ಮಾಡಿರೋದ್ರಿಂದ ಇಡೀ ಟೀಮ್ ವರ್ಕ್ ಮಾಡಿದ್ದೀರಾ. ಆ್ಯಂಡ್ ಒಂದು ಕನಸು ಇಷ್ಟು ಜನ ವರ್ಕ್ ಮಾಡಬೇಕು. ಇಟ್ ಇಸ್ ನಾಟ್ ದಟ್ ಪ್ರತಿಯೊಬ್ಬೊಬ್ರು ಅವ್ರವ್ರದ್ದೇ ಕನಸು ಇಟ್ಕೊಂಡು ಬಂದಾಗ ವರ್ಕ್ ಮಾಡೋದು ತುಂಬಾ ಕಷ್ಟ ಆಗತ್ತಪ್ಪ. ಸೊ ಒನ್ ಪಾಯಿಂಟೆಡ್ ಫೋಕಸ್ ಇಟ್ ಗೇವ್ ದಟ್ ಸಕ್ಸೆಸ್ ಟು ದ ಮೂವಿ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಹೇಳ್ದಂಗೆ ಎಲ್ಲರೂ ಅವ್ರವ್ರ ಲೈಫ್ನ ಒಂದು ರಿಸ್ಕ್ ಹಾಕಿ ಬಂದರು. ಒಂದು ರಿಸ್ಕ್ ಹಾಕಿ ಬರ್ತೀವಲ್ಲಪ್ಪ, ಒಂದು ಜಾಗಕ್ಕೆ ಬರ್ತೀವಿ, ಡೂ ಆರ್ ಡೈ ಆಗೋಗತ್ತೆ. ಆಲ್ ಆಫ್ ಅಸ್ ವಾಂಟ್ ಟು ಡೂ ಸಮಥಿಂಗ್. ಆ ಒಂದು ಆಸೆ ಇಟ್ಕೊಂಡು ಬಂದಾಗ ಐ ಥಿಂಕ್ ದಿ ಔಟ್ಕಮ್ ಇಸ್ ದ್ಯಾಟ್. ಆ್ಯಂಡ್ ಇಫ್ ಐ ಆಸ್ಕ್ ಯು, ಅನೂಪ್ ಭಂಡಾರಿ ಸರ್ ಇಂದ ಬೇಕಾದಷ್ಟು ಎವ್ರಿ ಡೇ ನಿಮ್ಗೆ ಒಂದು ಪಾಠ ಬಂದಿರುತ್ತೆ, ಇಲ್ಲ ಎವ್ರಿ ಶಾರ್ಟಲ್ಲಿ ಒಂದು ಪಾಠ ಬಂದಿರುತ್ತೆ. ಮಾತು ಕಮ್ಮಿ ಇತ್ತು, ಅದ್ರ ಕೆಲಸದಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಂತ ನೀವು ಕಲ್ತಿರೋ ಒಂದು ಪಾಠ ವಿಚ್ ಯು ಕ್ಯಾನ್ ನಾಟ್ ಫರ್ಗೆಟ್ ಇನ್ ಯೋರ್ ಲೈಫ್, ಈ ಥರ ID ಸಿನಿಮಾ ನಡೆಯುವಾಗ? ಒಂದೇನಂದ್ರೆ ನೆವರ್ ಮಿಸ್ ಅನ್ ಆಪರ್ಚುನಿಟಿ ಅನ್ನೋದು ಅಲ್ಲಿ ನನಗೆ ಅರ್ಥ ಆಯ್ತು. ಸಾರಿ, ಏನಂದ್ರೆ ನೆವರ್ ಮಿಸ್ ಅನ್ ಆಪರ್ಚುನಿಟಿ. ಯಾವಾಗ ನಮ್ಗೆ ಆಪರ್ಚುನಿಟಿ ಬರುತ್ತೆ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಸೊ ಹೌ ಡು ವಿ ಟೇಕ್ ದಿಸ್ ಫಾರ್ವರ್ಡ್? ಜಸ್ಟ್ ಸೇ ಯೆಸ್. ಓಕೆ, ಸೆಕೆಂಡ್ರಿ ಆಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಜಸ್ಟ್ ಸೇ ಯೆಸ್ ಅಂಡ್ ಜಸ್ಟ್ ಗೋ ಅಟ್, ಗಿವ್ ಇಟ್ ಅಪ್. ಓಕೆ, ಅಂದ್ರೆ ಲೈಕ್ ಹೋಗ್ತೀವಿ, ಮಾಡಕ್ ಟ್ರೈ ಮಾಡ್ತೀವಿ, ಆಗಿಲ್ಲ ಅಂದ್ರೆ ಒಂದು ಪಾಠ ಅಥವಾ ಇನ್ನೊಬ್ಬರಿಂದ ಒಂದು ಏನಂತಾರೆ ಕಲಿಕೆ ಸಿಗುತ್ತೆ ನಮಗೆ. ಈ ಮಾಡಿದೆ ಅಂದ್ರೆ ಹೌದು ನಾನು ಮಾಡದೆ ಇದನ್ನ ಇನ್ನ ಎಷ್ಟು ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗುತ್ತೆ ನಮ್ಮಲ್ಲಿ. ಮೇ ಬಿ ನೆಕ್ಸ್ಟ್ ಟೈಮ್ ಅದೇ ಜಾಬ್ ಸಿಕ್ಕರೆ. ಯಾಕಂದ್ರೆ ರಂಗಿತರಂಗಲ್ಲಿ ನಾನು ಸಾಕಷ್ಟು ಕಡೆ ಜೂನಿಯರ್ ಆರ್ಟಿಸ್ಟ್ ಆಗಿ ಬರ್ತೀನಿ, ಅದೆಷ್ಟು ನನಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಹೀರೋಯಿನ್ ಬಾವಿಗೆ ಬೀಳ್ತಾಳೆ, ಬಿದ್ದಾದ್ಮೇಲೆ ಇದು ಯಾರ ಕಾಲ ಅಂತ ಇದ್ರಿಗೂ ಗೊತ್ತಿಲ್ಲ, ಅದು ನನ್ನ ಕಾಲೇ. ಹುಡುಗಿ ಡ್ರೆಸ್ ಹಾಕಿ ನನ್ನ ಇಳಿಸಿದ್ರು, ನಾನು ಎಷ್ಟು ಇಳಿತೀನಿ ಅಂತ. ನಾನು ಪ್ರತಿಯೊಂದಕ್ಕೂ ಹೂ ಅಂತಿದ್ದೆ, ನಾನು ಪ್ರತಿಯೊಂದಕ್ಕೂ ಹೂ ಅಂತಿದ್ದೆ. ಓಡ್ತೀಯ ಓಡು, ಹೂ ಅಂತಿದ್ದೆ. ಕೂರ್ತಿಯ ಬೀಳ್ತಿದ್ದೆ. ನಾನು ಈಗಲೂ ಹಾಗೇನೆ, ಐ ವಾಂಟ್ ಟು ಡೂ ಇಟ್ ಅಷ್ಟೇ. ಸೊ ಸೇಯಿಂಗ್ ಎಸ್ ಇಸ್ ಮೈ
ಅಂತ ಫೋಟೆ ಅನ್ಬೋದು, ಐ ಡೋಂಟ್ ನೋ. ಫೋರ್ಟೆ ಆಮೇಲೆ ಫೋರ್ಟೆಗಿಂತ ಇನ್ಬಿಲ್ಟ್ ಒಂದು ಐ ಥಿಂಕ್ ಇಟ್ ಈಸ್ ವೆರಿ ಮಚ್ ದೇರ್ ವಿದ್ ಇನ್ ಯು. ಇಲ್ಲ ಅಂದ್ರೆ ಅಷ್ಟು ಸುಲಭ ಅಲ್ಲ ಸೆಟ್ ಯುನೋ ಇದು ಮಾಡ್ತೀಯಾ ನನ್ನ ಕಾಲ್ ನಂದು ಅಂತ ಈ ತರ ಇತ್ತು ಸೀನು ನಂದು ಅಂತ ಹೇಳೋದು ಇಟ್ ಇಸ್ ನಾಟ್ ಎನ್ ಈಸಿ ಥಿಂಗ್. ಬಟ್ ಯು ನೋ ದಟ್ ವಿಲ್ಲಿಂಗ್ನೆಸ್ ಟು ಡೂ ಮೋರ್ ದ್ಯಾನ್ ಎನಿಥಿಂಗ್ ನನ್ಗನ್ಸುತ್ತೆ ನಾನು ಅವಾಗ ನಮ್ಗೆ ಏನಾಗುತ್ತೆ, ಐ ಥಿಂಕ್ ನಾನೊಂದು ಎಕ್ಸ್ಪ್ಲೋರ್ ಮಾಡಿದ್ದ ಒಂದು ಅನುಭವ ನನ್ನಲ್ಲಿರುತ್ತೆ. ಹಾಗೆ ನಾನೇನೋ ಬೇರೆ ಥರದ್ದೇನೋ ಒಂದು ಪಾತ್ರ ಮಾಡಿದೆ ಅಥವಾ ಬೇರೆ ಥರದ ಕೆಲಸ ಮಾಡಿದೆ ಅಂತ ಜನಕ್ಕೂ ಅನ್ಸುತ್ತೆ. ನಿಜ. ಇಲ್ಲಾಂದ್ರೆ ಏನಾಗ್ತಿದೆ ಅಂದ್ರೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದಂಗೆ ಇಂಡಸ್ಟ್ರಿ ತುಂಬಾ ಸ್ಟೀರಿಯೋ ಟೈಪ್ ಮಾಡ್ತಾರೆ. ಸ್ಟಿಕ್ ಟು ಯು ಟು ಒನ್ ಕ್ಯಾರೆಕ್ಟರ್ ಆರ್ ಒನ್ ಜಾಬ್, ಪರ್ಟಿಕ್ಯುಲರ್ ಒನ್ ಥಿಂಗ್ ಮಾಡಕ್ ಬಿಟ್ಬಿಡ್ತಾರೆ. ವೆನ್ ಯು ಇಂಟು ಮೆನಿ ಥಿಂಗ್ಸ್ ಅಲ್ಲ, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಓಕೆ ಕ್ಯಾನ್ ಡೂ ದಿಸ್, ಕ್ಯಾನ್ ಡೂ ದಟ್ ಆಲ್ಸೋ. ವರ್ಸಟಾಲಿಟಿ. ನಮ್ಗೆ ಇಲ್ಲಿ ವರ್ಸಟಾಲಿಟಿ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ಎಸ್ ಅಂತ ಹೇಳೋದು ಬಹಳ ಮುಖ್ಯ. ಈಗ ಇಲ್ಲಾಂದ್ರೆ ನನಗೇನಾಯ್ತು ಅಂದ್ರೆ ರಂಗಿತರಂಗ ಆದ್ಮೇಲೆ 20 ಸಿನಿಮಾ ಕಾಲ್ ಬಂತಮ್ಮ, ಎಲ್ಲ 20 ಸಿನಿಮಾನು ಪೆದ್ದ, ಎಲ್ಲ ಪಾಂಡು ತರ ಏನಂತಾರೆ ಗೀಕ್ ಕ್ಯಾರೆಕ್ಟರ್ ಅದನ್ನೇ ಕೇಳಿದ್ದಾರೆ. ವೆರಿ ಆನೆಸ್ಟ್ಲಿ ಅದನ್ನೇ ಕೇಳಿದ್ದಾರೆ, ಬಿಟ್ಟು ಅದ್ ಬಿಟ್ಟು ಬೇರೆನೂ ಕೇಳಿಲ್ಲ. ಇನ್ಫ್ಯಾಕ್ಟ್ ಕೃಷ್ಣ ರುಕು ಅಂತ ಒಂದು ಸಿನಿಮಾಗೆ ರಂಗಿತರಂಗ ಆದ್ಮೇಲೆ 2ನೇ ಸಿನಿಮಾ ಮಾಡಿದೆ. ಅನಿಲ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಮತ್ತೆ ನಾನು ನೋಡಿದ್ರು, ಅಪ್ಪ ನೀನು ಯಾವ್ದೋ ಪೆದ್ದನ್ ಕ್ಯಾರೆಕ್ಟರ್ ಕರೆದ್ರೆ ಹೀರೋ ತರ ಇದೆಯಲ್ಲಪ್ಪ ನೀನು, ಬೇಜಾರಲ್ಲಿ ಇನ್ನೊಂದು ರೋಲ್ ಮಾಡ್ತೀಯ ಅಂದ್ರು. ಸರ್ ಯಾವ ರೋಲ್ ಹೇಳಿ? ಅಮೂಲ್ಯ ಅವ್ರನ್ನ ಮದುವೆ ಆಗಿ ಬರ್ಬೇಕು ಓಕೆನಾ ಅಂದ್ರು. ಸರ್ ಮದುವೆ ಗಂಡ್ರಲ್ಲ ಮಾಡ್ತೀನಿ ಸರ್ ಅಂತ ನಾನು ನೋಡಿದ್ದು. ಸೊ ಅದು ಸಿನಿಮಾದಲ್ಲಿ ಮದುವೆ ಗಂಡಾಗಿ ನಾನು ಅಮೂಲ್ಯ ಅವರ ಮದುವೆ ಆಗಿ ಬರ್ತೀನಿ ಆ ಸಿನಿಮಾದಲ್ಲಿ ಕೃಷ್ಣ ರುಕಲ್ಲಿ. ಸೊ ನೋಡಿ ಅಥವಾ ನಮ್ಮಲ್ಲಿರೋ ಟ್ಯಾಲೆಂಟ್ ತಿಳ್ಕೊಳ್ಳೋ ತನಕ ಇಲ್ಲಿ ಸ್ಟೀರಿಯೋಟೈಪ್ ಮಾಡೇ ಮಾಡ್ತಾರೆ. ಅಂದ್ರೆ ಪ್ರತಿದಿನ ಪ್ರೂವ್ ಮಾಡ್ಲೇಬೇಕು ನಾವು, ಅಥವಾ ಪ್ರತಿ ಪಾತ್ರನೂ ಪ್ರೂವ್ ಮಾಡ್ಲೇಬೇಕು. ಸೊ ಇದು ಪ್ರತಿದಿನ ಪ್ರೂವ್ ಮಾಡಬೇಕು, ಪ್ರತಿದಿನ ಪ್ರೂವ್ ಮಾಡಬೇಕು. ಸೊ ಪ್ರತಿದಿನ ನಿಮ್ಮನ್ನ ನೀವು ಅಂದ್ರೆ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕಪ್ಪ. ಎವ್ರಿಬಡಿ ಹ್ಯಾಸ್ ಟು ಪ್ರೂವ್ ದೆಮ್ಸೆಲ್ಸ್. ಇಲ್ಲ ಅಂದ್ರೆ ವಿ ಕಾಂಟ್ ಸ್ಟೇ ಇನ್ ದಟ್ ಪ್ಲೇಸ್. ಆ ಜಸ್ಟಿಸ್ ಮಾಡಕ್ ಆಗಲ್ಲ ನಮ್ಮ ಕೈಲಿ. ಸೊ ದಿಸ್ ವಾಸ್ ಅ ಲರ್ನಿಂಗ್ ವಿಚ್ ಹ್ಯಾಪೆಂಡ್ ಅನೂಪ್ ಭಂಡಾರಿ ಸರ್ ಇಂದ. And you should also, why I'm feeling you should thank him ಅಂದ್ರೆ he put you into so many things. ನಾನು ಬಿಲೀವ್ ಮಾಡಿದ್ರು, ಅವರು ಟ್ರಸ್ಟ್ ಮಾಡಿದ್ರು ತುಂಬಾ. ಪ್ರತಿಯೊಂದಕ್ಕೂ ನನ್ನ ಹೆಸರು ಕರೀತಾ ಇದ್ರು. ಅಂಡ್ ಅದು ಹೆಸರು ಕರೆದಾಗೆಲ್ಲ ನನಗೊಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಿತ್ತು. ಅವ್ರು ನನ್ನ ಕರೀತಿದ್ದಾರೆ, ನನ್ನ ಟ್ರಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಐ ಶುಡ್ ಡೂ ಇಟ್ ಪರ್ಫೆಕ್ಟ್ಲಿ, ಅಥವಾ ಐ ಶುಡ್ ಡೂ ಇಟ್ ಲೈಕ್ ಅವ್ರು ಹೇಳಿದ್ನ ಅಟ್ಲೀಸ್ಟ್ ಕೆಲಸ ನಾನು ಮಾಡಬೇಕು ಅನ್ನೋ ವಿಷನ್ಗೆ ಓಡ್ತಾ ಇದ್ದೆ. ಅಂಡ್ ಅವ್ರು ನನ್ನ ಒಳ್ಳೆ ತಮ್ಮನ ರೀತಿಯಲ್ಲಿ ನೋಡ್ತಾ ಇದ್ರು. ಸಿಕ್ದಾಗೆಲ್ಲ ಯಾವಾಗಲೂ ಪ್ರೀತಿಯಿಂದ ಮಾತಾಡ್ಸೋದು, ಕರ್ಬಿಟ್ಟು ಜೇಬಲ್ಲಿ 500 ರೂಪಾಯಿ ಹಾಕ್ಬಿಡೋದೆಲ್ಲ ಮಾಡ್ತಿದ್ರು. ಸರ್ ಏಯ್ ಹೋಗೋ ಅಂತೆಲ್ಲ ಅನ್ನೋರು. ಈಗಲೂ ಹಂಗೆ ಪ್ರೀತಿನ ನೋಡ್ಕೊಂಡು. ಹೌ ಸ್ವೀಟ್. ಐ ಮೀನ್ ಇದೇ ಒಂದು ಯಾಕಂದ್ರೆ ನಾನು ಯಾಕೆ ಪ್ರಶ್ನೆಗಳನ್ನ ಇಷ್ಟು ಒತ್ತಾಗಿ ಕೇಳ್ತಿದ್ದೀನಿ ಅಂದ್ರೆ ಎಲ್ಲರೂ ಆಸೆಯಿಂದ ಬಂದ್ಬಿಡ್ತಾರೆ ಸಿದ್. ಬಟ್ ಆ ಟೈಮಿಗೆ ಕೊಡಕ್ಕೆ ಅವ್ರ ಕೈಲಿ ಆಗಲ್ಲ. ಅವ್ರದ್ದೇ ಒಂದು ಮೈಂಡ್ ಸೆಟ್ ಇರ್ಬೋದು, ಅಥವಾ ಜನ ಏನು ಅನ್ಕೋತಾರೋ ಅನ್ನೋದಿರ್ಬೋದು. ಯು ಔಟ್ ಬೀಟ್ ಎವ್ರಿಥಿಂಗ್. ನಾನು ಇಲ್ಲಿರಬೇಕು ಅಂದರೆ ನೀನೇನಾದರೂ ಕೊಡು, ನಾನು ಅದನ್ನು ಮಾಡೋಕ್ಕೆ ತಯಾರಿದ್ದೀನಿ. ದಿಸ್ ಇಸ್ ಅ ಗ್ರೇಟ್ ಲೆಸನ್ ಆ್ಯಂಡ್ ಅ ಬಿಗ್ ಲೆಸನ್ ಟು ಮೀ ಆಲ್ಸೋ ಟುಡೇ. ಟ್ರಸ್ಟ್ ಮೀ, ಇಟ್ ಇಸ್ ಅ ಬಿಗ್ ಲೆಸನ್. ನೀವು ಹೇಳಿದ್ದು ಒಂದು ಮಾತಿಗೆ ನಾನು ಯೂಶಲಿ ನಾನು ಅನ್ಕೊಳ್ಳೋದು, ಪ್ಲೀಸ್ ಅಂದರೆ ಇವಾಗ ಅನ್ಕೊಳ್ಳೋದು, ಮುಂಚೆ ಅನ್ಕೊಂತಿರಲಿಲ್ಲ, ಇವಾಗ ಅನ್ಕೊಂತೀನಿ. ಇನ್ನೊಬ್ರೇನು ಅನ್ಕೊಂಡ್ರೆ ನಾವೇ ಅನ್ಕೋಬೇಕು ಅಂತ. ನಮ್ ಜೀವನ ಎಲ್ಲ ಕಳೆದು ಬಿಡ್ತೀವಿ. ಅವ್ರೇನ್ ಅನ್ಕೋತಾರ, ಇವ್ರೇನ್ ಅನ್ಕೋತಾರ, ಯಾರು ಏನು ಅನ್ಕೊಳ್ಳಲ್ಲ. ಯಾಕಂದ್ರೆ ಅವ್ರ ಹತ್ರನೂ ಟೈಮ್ ಇಲ್ಲ ಇವತ್ತು. ಯಾವಾಗ್ಲೂ ಇದೇ ಜಗಳ ನನಗೆ. ಇನ್ನೊಬ್ರು ಏನ್ ಅನ್ಕೊಂತಾರೆ, ನೀನ್ ಯಾಕೆ ಅನ್ಕೊಂತೀಯ? ನಾವು ಆ ಒಂದು ಬಂದಿರ್ತೀವಿ. ಅವ್ರೇನ ನಾನ್ ಸ್ವಲ್ಪ ಬಂದೆ ಹೊರಗಡೆಗೆ. ನಮ್ಮಮ್ಮ ನನಗೆ ಹೇಳೋರು, ಏನ್ 50-55 ವರ್ಷ ಇರುವಾಗ್ಲೂ, ಬೇಡ ಮಣಿ ಅವ್ರೇನ್ ಅನ್ಕೊಳ್ಳಲ್ಲ. ನಾನು ನಮ್ಮಮ್ಮ ಯಾರನ್ನ ಅನ್ಕೊಳ್ಳಿ, ನನಗೆ ಇನ್ನೇನು 2 ಅಡಿ 3 ಅಡಿಗೆ ಹೋಗೋ ಟೈಮ್ ಬಂತು, ಇನ್ ಯಾವಾಗ ನಾನು ಯೋಚನೆ ಮಾಡ್ಲಿ ನನ್ ಬಗ್ಗೆ ಅಂತ. ಸೊ ನಾನು ಆಸ್ಕಿಂಗ್ ಯು about this, ಈಗ ಪ್ರೀತಮ್ ಅದ್ರ ಬಗ್ಗೆ couple of sentences please. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಜೀವನ, ಸಿದ್ದು ಅಂದ್ರೆ ಪ್ರೀತಮ್, ಪ್ರೀತಮ್ ಅಂದ್ರೆ ಸಿದ್ದು ಹಾಗಾಗ್ಬಿಟ್ಟಿದೆ. ಯಾಕಂದ್ರೆ ಹೊರಗಡೆ ಇನ್ಫ್ಯಾಕ್ಟ್ ರೀಸೆಂಟ್ಲಿ ಒಂದು ಶೂಟ್ ಹೋದಾಗ ಅಷ್ಟೇ ನನ್ನ ಕೋ ಆರ್ಟಿಸ್ಟ್ ಅವ್ರಿಗೆ ಪ್ರೀತಮ್ ಬಂದಿದ್ದಾರೆ ಅಂತ ಕೇಳ್ತಿದ್ದಾರೆ. ಅಲ್ಲಿರೋ ಜನ, ಅಲ್ಲಿ ಊರೊಬ್ಬ ನಡೀತಾ ಇದೆ, ಪ್ರೀತಮ್ ಬಂದಿದ್ದಾರೆ ಅಂತ ಎಲ್ಲ ತುಂಬಾ ಜನ ಕೇಳ್ತಾರೆ. ಪ್ರೀತಮ್ ಅಂದ್ರೆ ಯಾರು ಅಂತ ಇವ್ರು ಕೇಳ್ತಿರೋದು. ಇವ್ರಿಗೆ ಗೊತ್ತಿಲ್ಲ ನಾನು ಪಾತ್ರ ಮಾಡಿದ್ದೀನಿ ಅಂತ. ಹೇಗಾಗ್ಬಿಟ್ಟಿದೆ ಅಂದ್ರೆ ಕರ್ನಾಟಕದ ಹಳ್ಳಿಗಳಲ್ಲಿ ಯಾವ್ದ್ರ ಬೀದಿಲಿ ಹೋದ್ರು ಯಾವ್ದೋ ಒಂದು ಅಜ್ಜಿ ಪ್ರೀತು ಆರಾಮಿದೇನಪ್ಪ ಅಂತಾರೆ, ಸಿದ್ದು ಆರಾಮಿದೆ ಅಂತ ಹೇಳಲ್ಲ. ಯಾಕಂದ್ರೆ ಆ ಪಾತ್ರ ಅಷ್ಟು ಇಂಪ್ಯಾಕ್ಟ್ ಮಾಡಿದೆ. ಗೊತ್ತಿಲ್ಲ, ಇದು ಅಗೇನ್ ಗಾಡ್ಸ್ ಗ್ರೇಸ್ ಅಂತ ಹೇಳ್ಬೋದು. ಪ್ರತಿಯೊಂದು ಪಾತ್ರ ಮಾಡಿದಾಗ ಇವಾಗ ಪಾಂಡು ಪಾತ್ರ ಮಾಡಿದೆ ಅಥವಾ ಇನ್ನೊಂದು ಯಾವ್ದೋ ಪಾತ್ರ ಮಾಡಿದೆ, ಆ ಪಾತ್ರನ ಮರೆಯೋ ತರ ಇನ್ನೊಂದು ಪಾತ್ರ ಬರುತ್ತಲ್ಲಮ್ಮ, ಪ್ರೀತಮ್ ಅದೊಂಥರ ಪಾತ್ರ. ಆ ಪ್ರೀತಮ್ ಹಂಗೆ ಅದನ್ನ ಏನಂತಾರೆ ಚಾಪ್ ಮೂಡಿಸ್ಬಿಟ್ಟಿದೆ ಎಲ್ಲ ಕಡೆ. ಆಮೇಲೆ ಎಲ್ಲರೂ ನನ್ನ ಹೋಗಿ ಬನ್ನಿ ಅಂತೆಲ್ಲ ಮಾತಾಡ್ಸಲ್ಲ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಹೆಗಲ್ ಮೇಲೆ ಕೈ ಹಾಕೊಂಡು ಎಳ್ಕೊಂಡು ಮುದ್ದು ಮಾಡ್ಕೊಂಡು, ಕೆಲವು ಅಜ್ಜಿ ನಂಗೆ ಪಪ್ಪಿನ ಕೊಟ್ಬಿಡ್ತಾರೆ. ಒಂದು ಐ ಥಿಂಕ್ ದ ವೇ ಯು ಹ್ಯಾವ್ ಕ್ಯಾರಿಡ್ ಇಟ್. ಆ ಪಾತ್ರ ಆಗಿತ್ತು. ಇನ್ನೊಂದೇನಂದ್ರೆ ನಾನೇ ಆ ಪಾತ್ರ ಆಗಿದ್ದೆ. ಆ ಪಾತ್ರ ಅಂದ್ರೆ ಆ ಪಾತ್ರ
ನಾನು ಆ್ಯಕ್ಚುಲಿ. ಸೊ ತುಂಬ ಲವಬಲ್ ಕ್ಯಾರೆಕ್ಟರ್. ಐ ಶುಡ್ ಥ್ಯಾಂಕ್ ಯು ಸರ್ ಫಾರ್ ದಿಸ್, ಬಿಕಾಸ್ ಅವ್ರು ಟ್ರಸ್ಟ್ ಮಾಡಿ ಪಾರು ಅನ್ನೋ ಧಾರಾವಾಹಿಯಲ್ಲಿ ನನ್ನ ಕ್ಯಾಸ್ಟ್ ಮಾಡಿದ್ರು. ಹಾಗೆ ನನಗೆ ಸಿನಿಮಾಗಳನ್ನೂ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಪಾರು ಮಾಡ್ತಾ ನಾನು ಒಂದು 10 ಸಿನಿಮಾ ಆ್ಯಕ್ಟ್ ಮಾಡಿದೆ. ಎರಡೂ ಬ್ಯಾಲೆನ್ಸ್ ಮಾಡಿದೆ. ಐ ಡೋಂಟ್ ನೋ, ಟಿವಿ ಇಂಡಸ್ಟ್ರಿಲಿ ಎರಡು ಬ್ಯಾಲೆನ್ಸ್ ಮಾಡೋದು ಬಹಳನೇ ಕಷ್ಟ ಇದೆ, ಯಾಕಂದ್ರೆ ಅಷ್ಟೊಂದು ಚಾಲೆಂಜಸ್ ಇದೆ. ಟಿವಿ ಹಾಗೆ ಸಿನಿಮಾ ಎರಡು ಹತ್ರವಾಗಿದೆ, ತುಂಬಾ ದೂರ ಇದೆ. ಅದ್ರಲ್ಲಿ ಧಾರಾವಾಹಿ ಅಂದ್ರೆ ಡೈಲಿ ಸೋಪ್ ಅಂದ್ರೆ ಬೆಳಗ್ಗೆ ಎವ್ರಿ ಡೇ ಈವ್ನಿಂಗ್ ರಿಮೋಟ್ ಹಿಡ್ಕೊಂಡು ಎಲ್ಲರೂ ಕಾದಿರ್ತಾರೆ. ಹೌದು. ಸೊ ನಮಗೆ ಅದು ಡೈಲಿ ಚಾಲೆಂಜಸ್ ಇದ್ದೇ ಇರುತ್ತೆ. ಎರಡು ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಯಿತು, ಬಟ್ ಸಾಧ್ಯವಾಯಿತು ಬಿಕಾಸ್ ಆಫ್ ದ ಪ್ರೊಡಕ್ಷನ್ ಆ್ಯಂಡ್ ಬಿಕಾಸ್ ಆಫ್ ದ ಕೋ ಆರ್ಟಿಸ್ಟ್ ಎಲ್ಲರಿಂದನೂ. ಪ್ರೀತಮ್ ಅದು ಹೇಗಾಯ್ತು ಅಂದರೆ, ಅದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಬೆಳವಣಿಗೆ ನೋಡ್ತೀವಲ್ಲ, ಹಾಗೆ ಪಾರು ಧಾರಾವಾಹಿಯಲ್ಲಿ ಪ್ರೀತಮನ ಪಾತ್ರ ಬೆಳವಣಿಗೆ ಇತ್ತು. ಅಂದ್ರೆ ಒಬ್ಬ ಒಳ್ಳೆ ಹುಡುಗ ಕೈಂಡ್ ಆಫ್ ದಾರಿ ತಪ್ಪಿರ್ತಾನೆ, ಬಟ್ ದಾರಿ ತಪ್ಪಿರಲ್ಲ. ಮನೆಯಲ್ಲಿ ಹೆದರ್ಕೊಂತಿರ್ತಾನೆ, ದೊಡ್ಡ ಮನೆ ಬಂದಿರ್ತಾನೆ. ಆದ್ರೂ ಅಂತ ಒಂದು, ಇವಾಗ ಎಷ್ಟೊಂದು ಜನ ಇದಾರೆ, ದೊಡ್ಡ ದೊಡ್ಡ ಮನೆಗಳು ಅಥವಾ ಶ್ರೀಮಂತರ ಮಕ್ಕಳು ಇರ್ತಾರೆ, ಅವ್ರ ಮನೇಲೂ ಏನೇನು ಡಿಫಿಕಲ್ಟೀಸ್ ಬರುತ್ತೆ ಒಂದು ಕ್ಯಾರೆಕ್ಟರ್ ಆಗಿ ಅಥವಾ ಒಂದು ಪಾತ್ರವಾಗಿ ಅಥವಾ ನಾಟ್ ಪಾತ್ರವಾಗಿ ರಿಯಾಲಿಟಿಯಲ್ಲಿ ಏನೇನು ತೊಂದರೆಗಳಾಗಬಹುದು ಅನ್ನೋ ಒಂದು ಚಿಕ್ಕ ಇದನ್ನ ಧಾರಾವಾಹಿ ಮುಖಾಂತರ ತೋರಿಸಿದ್ದಾರೆ. ಅಂಡ್ ಐ ಹೋಪ್ ನನ್ನ ಪಾತ್ರಕ್ಕೆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ. ಯಾಕಂದ್ರೆ ಇವಾಗ ಜನ ಎಲ್ಲ ಪ್ರೀತಮ್ ಅಂತ ಕರಿಬೇಕಾದ್ರೆ ನಂಗೆ ಅಷ್ಟು ಖುಷಿ ಆಗುತ್ತೆ. ಆ್ಯಂಡ್ ದಟ್ಸ್ ವಾಟ್, ಲೈಕ್ ಪ್ರತಿದಿನನೂ ಏನು ನಾವು ಆ್ಯಕ್ಟ್ ಮಾಡ್ತಾ ಇದ್ವಿ, ಅದು ಟೆಲಿಕಾಸ್ಟ್ ಆದಮೇಲೆ ಚಾನಲ್ ನೋಡಿದಾಗ ಈ ಪಾತ್ರನ ಈ ಥರ ಬೆಳೆಸ್ಕೊಂಡು ಹೋಗಬೇಕು ಅಂತ ಯಾರ್ಯಾರು ಥಿಂಕ್ ಮಾಡಿದ್ರು ಚಾನಲಲ್ಲಿ, ಅವರು ಥ್ಯಾಂಕ್ಸ್ ಹೇಳಬೇಕು. ಈ ಪ್ರೀತಮ್ ಪಾತ್ರ ಆಗೋದಕ್ಕೆ ಬರೀ ನನ್ನಿಂದ ಒಬ್ಬನಿಂದ ಸಾಧ್ಯ ಆಗಿಲ್ಲ, ಚಾನೆಲ್ ಕಾರಣ ಆಗುತ್ತೆ, ನಮ್ಮ ದಿಲೀಪ್ ಸರ್ ಕಾರಣ ಆಗ್ತಾರೆ, ನಮ್ಮ ತಂಡ ಕಾರಣ ಆಗುತ್ತೆ. ಐ ಥಿಂಕ್ ಐ ಶುಡ್ ಥ್ಯಾಂಕ್ ದ ಹೋಲ್ ಟೀಮ್ ಆಫ್ ಪಾರು ಅಂಡ್ ಜಿ ಕನ್ನಡ. ಸೋ ಸ್ವೀಟ್, ಬಿಕಾಸ್ ಅವರು ಒಂದು ಹೋಲಿಸ್ಟಿಕ್ ಆಗಿ ನೋಡಿ ಅಬ್ಸರ್ವ್ ಮಾಡಿ ಆ್ಯಂಡ್ ಬೇಕಾದಂಗೆ ಅವ್ರು ಚೇಂಜಸ್ನು ಮಾಡ್ಕೊಂಡು ಬಂದಿರ್ತಾರೆ. ಸೊ ದಟ್ ದ ಕ್ಯಾರೆಕ್ಟರ್ ಆಲ್ಸೋ ಕಮ್ಸ್ ಔಟ್. ಹೌದು, ಆ್ಯಂಡ್ ನನಗೆ ಇವಾಲ್ವ್ ಆಗಿದೆ. ಎಕ್ಸಾಕ್ಟ್ಲಿ ಇವಾಲ್ವ್. ನಾವು ಪೊಕೆಮಾನ್ ನೋಡ್ಬೇಕಾದ್ರೆ ಅನಿಸ್ತಾ ಇತ್ತು, ಇವಾಗ ಒಂದು ಯಾವುದೋ ಒಂದು ಲೈಕ್ ಪಿಕಾಚು ಇವಾಲ್ವ್ ಆಗ್ಬಿಡುತ್ತೆ, ಆ ಥರ ಪ್ರೀತಮ್ ಅನ್ನೋ ಪಾತ್ರ ಯಾವಾಗಲೂ ಎವಾಲ್ಯೂಷನ್ ಇತ್ತು ಅಲ್ಲಿ ಒಂಥರ. ಏನೋ ಹೇಳಕ್ ಬಂದೆ, ಸಾರಿ ಅಮ್ಮ. Okay, I forgot. Yeah, we'll get it back. Yeah. Exactly. So idin keluvaga I would like to ask you about the movie that is yet to come now. Adr bagge onchuri, yakandre you've come here and you have to talk about your movie in which you're taking a lead role. Yes, amma. Please. ಈಗ 2 ಸಿನಿಮಾ ರಿಲೀಸ್ಗಿದೆ. ಸಿನಿಮಾ ಹೆಸರು ಅಜ್ಞಾತವಾಸಿ ಹಾಗೆ ಹ್ಯಾಪಿ ಬರ್ಡೇ ಟು ಮೀ. 2 ಸಿನಿಮಾ ಇದೆ. ಅಜ್ಞಾತವಾಸಿ ಹೇಮಂತ್ ಎಮ್ರಾವ್ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ. ಸಪ್ತಸಾಗರದಾಚೆ ಕವಲುದಾರಿ ಮಾಡಿದಂಥ ಡೈರೆಕ್ಟರ್. ಈ ಸಿನಿಮಾ ಡೈರೆಕ್ಟ್ ಮಾಡ್ತಿರೋದು ಜನಾರ್ದನ್ ಚಿಕ್ಕಣ್ಣ, ಗುಲ್ಟು ಸಿನಿಮಾ ಮಾಡಿರುವಂಥ ಡೈರೆಕ್ಟರ್. ಅತ್ಯುತ್ತಮವಾಗಿ ಬಂದಿದೆ ಸಿನಿಮಾ. ರಂಗಡ ರಘು ಸರ್ ಮುಖ್ಯ ಪಾತ್ರದಲ್ಲಿದ್ದಾರೆ. ಹಾಗೆ ನಾನು ಕೂಡ ಒಂದು ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊತೀನಿ. ಥ್ರೂ ದ ಸಿನಿಮಾ ಇರ್ತೀನಿ. ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ. ಸೊ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಆ ಸಿನಿಮಾ ಬಗ್ಗೆ. ಥ್ಯಾಂಕ್ಸ್ ಅಮ್ಮ. 4 months ಅಲ್ಲಿ ರಿಲೀಸ್ ಆಗ್ತಿದೆ. ಹಾಗೆ ಜೊತೆಗೆ ಹ್ಯಾಪಿ ಬರ್ಡೇ ಟು ಮೀ ಅಂತ ಈಗಿನ ಯೂತ್ ಕನೆಕ್ಟ್ ಆಗುವಂಥ ಸಿನಿಮಾ OTT ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ರಾಕೇಶ್ ಕದ್ರಿ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಹಾಗೆ ಇದರಲ್ಲಿ ಒಳ್ಳೆ ತಾರಾಗಣ ಇದೆ. ಚೈತ್ರಜ ಆಚಾರ್ಯ ಇದ್ದಾರೆ, ಗೋಪಾಲಕೃಷ್ಣ ದೇಶಪಾಂಡೆ, ಅರ್ಚನಾ ಕೊಟ್ಗೆ ಇದ್ದಾರೆ, ಸಿದ್ಧಾರ್ಥ್ ಮಾಧ್ಯಮಕ ಇದ್ದಾರೆ, ನಾಟಿರಂಗ ಇದ್ದಾರೆ. ಸೊ ನಾನಿದ್ದೀನಿ. ಸೊ ಒಳ್ಳೆ ಫನ್ ರೈಡ್ ಆಗುತ್ತೆ. ಈ ಸಿನಿಮಾ ರಿಲೀಸ್ ಇದೆ. 2 ಸಿನಿಮಾ ಈಗ ಜಸ್ಟ್ ಕಂಪ್ಲೀಟ್ ಮಾಡಿದೆ, ಗೊಂಬೆರಾಮ ಹಾಗೆ ಸೀಟ್ ಎಡ್ಜ್ ಅಂತ. ಸೊ ಅದು ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈಗ ಒಂದು ಅಪ್ಕಮಿಂಗ್ ಇನ್ನೇನು ಅನ್ಟೈಟಲ್ ಶುರು ಆಗ್ತಿದೆ ಇನ್ನೊಂದು ಕಮಿಂಗ್ ಮಂತ್ ಅಲ್ಲಿ. ಸೊ happily working. Yes, I think a lot of work and we wish you lot more work, because ನೀವೆಲ್ಲ ಎಷ್ಟು ವರ್ಕ್ ಮಾಡ್ತಿರೋ ಅಷ್ಟು ಎಂಟರ್ಟೈನ್ ಮಾಡ್ತಿರ್ತೀರಾ ನಮ್ಮನ್ನೆಲ್ಲ, and we enjoy it a lot. So ಇದನ್ನ ಕೇಳುವಾಗ and wish you all the very best once again for all the upcoming movies. Couple of light-hearted questions pa ivaga. Any one funny moment ನೀವು ಮರೆಯಕ್ಕೆ ಆಗಲ್ಲ ಸೆಟ್ ಮೇಲೆ ನಡೆದಿರೋದು? I know it takes a little while. ಅಂದ್ರೆ ತುಂಬಾ ಇತ್ತು. ಅದರಲ್ಲಿ ಒಂದು ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀನಿ. ಯೂಶಲಿ ಲುಕ್ಸ್ ಕೊಡ್ತಾ ಇರ್ತಾರಲ್ಲ ಸೀರಿಯಲ್ ಅಲ್ಲಿ. ಸೊ ಏನಾಗುತ್ತೆ, ಇರಲ್ಲ ಅಲ್ಲಿ ಜನ ಇರಲ್ಲ. ಬಟ್ ಆದ್ರೆ ನಮ್ಗೇನಂದ್ರೆ ಕ್ಯಾಮ್ರಾ ನೋಡ್ತೀರಿ ಅಂತ ಹೇಳಿರ್ತಾರೆ. ಇಲ್ಲಿ ಅಪ್ಪ ಇರ್ತಾರೆ, ಇಲ್ಲಿ ಅಮ್ಮ ಇರ್ತಾರೆ, ಇಲ್ಲಿ ಇವ್ರು ಇರ್ತಾರೆ ಅಂತೆಲ್ಲ ಇಡ್ಬೇಕಾರೆ ಇಲ್ಲಿ ಏನಾಗಿತ್ತು, ಲುಕ್ಸ್ ಕೊಟ್ಟಿದ್ರು. ಒಂದ್ ಸ್ವಲ್ಪ ಲುಕ್ಸ್ ತೆಗೆದ್ಬಿಟ್ರು, ಕೈನ ತೆಗೆದ್ಬಿಟ್ರು. ಆಮೇಲೆ ನಾನು ಲುಕ್ ಕರೆಕ್ಟಾಗಿ ಹಿಂಗೆ ಕೈ ತೆಗಿಬೇಕಾದ್ರೆ ನನ್ನ ಲುಕ್ಕು ಎಲ್ಲಿತ್ತು ಅಂದರೆ, ಯೂಶಲಿ ಪಾಪ ನಮ್ಮ ಲೈಟ್ ಮ್ಯಾಚ್ ಪಾಪ ನಿಂತ್ಕೊಂಡಿರ್ತಾರೆ ಹಿಂಗೆಲ್ಲ ಇಟ್ಕೊಂಡು. ಸೊ ಅವ್ರು ಎಲ್ಲೋ ಬೇರೆ ಪಾರ್ಟ್ ಮೇಲೆ ಹಿಂಗೆ ಕೈ ಹೊಡಿದ್ರು. ಸೊ ನನಗೆ ತುಂಬ ಸೀರಿಯಸ್ ಡೈಲಾಗ್ ಹೇಳಬೇಕು, ಹಿಂಗೆ ತೆಗೆದ್ರೆ ನಂಗೆ ಅದು ಕಾಣಿಸ್ತಾ ಇದೆ, ಅವ್ರ ಕಾಲು ಕಾಣಿಸ್ತಾ ಇದೆ, ಅವ್ರಿಗೆ ಮೈ ಕಾಣಿಸ್ತಾ ಇದೆ, ನಂಗೆ ನಗು ಬರ್ತಾ ಇದೆ. ನಂಗೆ ಆ್ಯಕ್ಟ್ ಮಾಡೋಕ್ಕೆ ಆಗಿಲ್ಲ ಅವತ್ತು. ಆಮೇಲೆ ಹೇಳ್ದೆ, ಅಣ್ಣ ಸ್ವಲ್ಪ ಸೈಡಿಗೆ ಬನ್ನಿ ಅಣ್ಣ, ಅದೊಂಥರ ಡಿಸ್ಟರ್ಬ್ ಆಗ್ತಿದೆ ಅಂತ. ಕ್ರಿಕೆಟ್ ಆಡ್ಬೇಕಾದ್ರೆ ಸೈಡಿಗೆ ಬನ್ನಿ ಅಂತಾರಲ್ಲ ಆ ಥರ. ಸೊ ಈ ಥರ ಚಿಕ್ಕ ಫನಿ ಇನ್ಸಿಡೆಂಟ್ ತುಂಬ ಇದೆ. ಬಟ್ ಲಾಟ್ ಆಫ್ ಮೊಮೆಂಟ್ಸ್ ನಡೆಯುತ್ತೆ. ಓಕೆ, ಈಗ ಮನೆಯಲ್ಲಿ
ಮನೆಯಲ್ಲಿ ಐ ನೋ ಸಿದ್ ವಾಸ್ ಮ್ಯಾರಿಡ್ ಅಂಡ್ ಯಾರ್ದು ಅಕಸ್ಮಾತ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಒಂದು ಸಂಸಾರ ಅಂದ್ಮೇಲೆ 40 ವರ್ಷ ಆದ್ರೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಈಗಲೂ ಇರುತ್ತೆ. ಬಟ್ ಒಬ್ರು ಸೋಲ್ಬೇಕಾಗತ್ತೆ ಅದರಲ್ಲಿ. ಯಾವಾಗ್ಲೂ ಅದ್ರಲ್ಲಿ ಯಾರು ಸೋಲೋದು, ಫಸ್ಟ್ ಯಾರು ಸೋಲ್ತೀರಿ? ನೀವು ಸೋಲ್ತೀರಾ ಆರ್ ಇಸ್ ಇಟ್ ಪ್ರಿಯಾ? ಐ ಥಿಂಕ್ ಇಬ್ರು ಆ ವಿಷಯದಲ್ಲಿ ಅಂದರೆ ಆಯಾ ಸಿಚುಯೇಷನ್ಸಲ್ಲಿ ಆಯಾ ಸಂದರ್ಭದಲ್ಲಿ ಏನೇನು ಮಾಡಬೇಕು ಇಬ್ರು ಅರ್ಥ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನಮ್ಮ ಭಾವ ಒಂದು ಮಾತು ಹೇಳ್ತಾರೆ, ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡರ್ಸ್ಟ್ಯಾಂಡಿಂಗ್ ದ ಡಿಫ್ರೆನ್ಸಸ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಸೊ ಇದನ್ನ ಯಾವಾಗ ಡಿಸ್ಕಸ್ ಮಾಡ್ತಿರ್ತೀನಿ. ಐ ಥಿಂಕ್ ಪ್ರಿಯಾಗೋದು ಅರ್ಥ ಆಗುತ್ತೆ. ಇಬ್ರು ಮಾಡ್ತೀವಿ. ಲೈಫ್ ಇಸ್ ರಿಯಲ್ ಆ್ಯಂಡ್ ಪ್ರೊಫೆಷನ್ ಇಸ್ ರಿಯಲ್. Because that is a profession what you have. Exactly. And life is so realistic ಆಗಿರುತ್ತೆ. How do you balance it out? ಎಷ್ಟೋ ಸಲ ಆ ಕ್ಯಾರೆಕ್ಟರ್ ಮಾಡ್ತಾ somewhere that influence of the character gets into you. And real life is very different. How do you switch on and switch off? ಶೂಟ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ನಾನು ಚೇಂಜ್ ಆಗ್ಬಿಡ್ತೀನಿ. ನನಗೆ ಅದು ಕ್ಯಾರಿ ಓವರ್ ಮಾಡಲ್ಲ. ನಾನು ಸೆಟ್ಟಿಂದ ಆಚೆ ಬರ್ಬೇಕಾದ್ರೆ ನಾ ಪಾತ್ರ ಅಲ್ಲಿಗೆ ಮೇ ಬಿ ನಾನು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ಬೇಕಾದ್ರೆ ಇನ್ನೊಂದು ಸಿನಿಮಾ ವರ್ಕ್ ಮಾಡಕ್ ಹೋದಾಗ ಸ್ವಲ್ಪ ಕ್ಲಾಶ್ ಆಗುತ್ತೆ. ಅದ್ ಬಿಟ್ರೆ ಮನೆಗೆ ಬಂದ್ರೆ ನನಗೆ ಏನು ತೊಂದರೆ ಇಲ್ಲ. ಯಾಕಂದ್ರೆ ನಾನು ಯಾವಾಗ್ಲೂ ಅದನ್ನ ಗೊತ್ತಿಲ್ದಂಗೆ ಕೆಲ್ಸಕ್ಕೆ ಮನೆಗೆ ಬಟ್ ತರ್ತೀನಿ ವಿಷಯಗಳನ್ನ, ತುಂಬಾ ಖುಷಿಯಾಗಿರುವಂತ ವಿಷಯಗಳು, ಮನ್ಸಿಗೆ ಏನಾದ್ರು ಬೇಜಾರಾಗಿದ್ರೆ ಅದನ್ನ ಹೇಳ್ಕೊಳ್ಳುವಂಥದ್ದು. ಅದ್ ಬಿಟ್ರೆ ಪಾತ್ರಗಳಾಗಿ ಬದಲಾವಣೆಗಳು ಐ ಡೋಂಟ್ ಥಿಂಕ್ ಏನು ಮಾಡಲ್ಲ. ಐನೋ ನಿಮಗೆ ಬಹಳ ಇಷ್ಟ ಸಿಂಪಲ್ ಊಟ, ಮನೆ ಊಟ ತುಂಬಾ ಇಷ್ಟ ಅಂತ. ಈ ಸಿಂಪಲ್ ಮನೆ ಊಟದಲ್ಲಿ ಯಾವ ಊಟ ತುಂಬಾ ಇಷ್ಟ? ಅಮ್ಮ ಮಾಡೋ ಚಪಾತಿ, ಪಲ್ಯ, ಚಟ್ನಿ ಪುಡಿ, ಮೊಸರು, ಉಪ್ಪಿನಕಾಯಿ, ಇದು ಸಕ್ಕದ ಇಷ್ಟ ಆಗುತ್ತೆ ನನಗೆ. ಅಮ್ಮ ಮಾಡುವಂಥ ಪ್ರತಿಯೊಂದು ಅಡುಗೆ. ಓಕೆ. ಈಗ ಅಕಸ್ಮಾತು ಸಿದ್ದುನ್ ಎಲ್ಲಾದ್ರೂ ಕಳಿಸ್ತೀವಿ ಅಂತ ಅಂದ್ರೆ ಎಲ್ಲೆಲ್ಲೋ ಬೇಕಾದಷ್ಟು ಊರುಗಳೆಲ್ಲ ಓಡಾಡ್ಕೊಂಡು ಬಂದಿದ್ದೀರಪ್ಪ, ಪುನಃ ಹೋಗ್ಬೇಕು ಅಂತ ಅನ್ಸೋದು ಯಾವ ಊರಿಗೆ ನಿಮ್ಗೆ ಜಾಸ್ತಿ ಅನ್ಸುತ್ತೆ? ಓಕೆ, ಎಲ್ಲರಿಗೂ ಅವ್ರವ್ರ ಊರುಗಳು ಹೋಗ್ಲೇಬೇಕು ಅಂತ ಇಷ್ಟನೇ. ನಮ್ಮೂರು ವಾಪಸ್ ನಾನು ಯಾವಾಗ ಎನಿ ಟೈಮ್ ಕರೆದ್ರೂ ಹೋಗಿ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಕೆಲವು ಜಾಗಗಳು ನಾನು ರಿವಿಸಿಟ್ ಮಾಡಬೇಕು ಅಂತ ಅನ್ಕೊಂಡ್ರು ರೀಸೆಂಟ್ ಪ್ಲೇಸಸ್ ಅಂದರೆ ನಮ್ಮ ಫ್ರೆಂಡ್ಸ್ ಊರುಗಳು. ಅಲ್ಲಿ ಒಂಥರ ಏನೋ ಒಂದು ಕಲ್ಚರ್ ಇದೆ, ಅಲ್ಲಿ ಜಾಗದ ಏನೋ ಒಂದು ಬ್ಯೂಟಿ ಇದೆ. ಇವಾಗ ರೀಸೆಂಟ್ಲಿ ನಾನು ಸಿನಿಮಾ ಶೂಟ್ ಮಾಡಿದೆ, ಗೊಂಬೆರಾಮ ಅಂತ, ಮೇಕನಗದ್ದೆ. ಅದೊಂಥರ ಸಕಲೇಶ್ಪುರ ಹಾಗೆ ಮೂಡಿಗೆರೆ ಎರಡು ಬಾರ್ಡರ್ ಬರುತ್ತೆ, ಹಾಣ್ಬಾಳ ಅಂತೆಲ್ಲ ಜಾಗ. ಅದು ಗೊತ್ತಿಲ್ಲ, ನನಗೆ ಯಾವಾಗಲೂ ರಿವಿಸಿಟ್ ಮಾಡಬೇಕು ಅನಿಸ್ತಿರುತ್ತೆ. ನಾನು ಶೂಟಿಂಗ್ ಮುಗಿದು ಆಗಲೇ 1 ವರ್ಷ ಆಗಿದೆ, ಬಟ್ ಸ್ಟಿಲ್ ನಾನು ಇವಾಗಲೂ ವಿಸಿಟ್ ಮಾಡ್ತೀನಿ. ಅಲ್ಲಿ ನನಗೆ ಕೆಲವು ಜನ ಸ್ನೇಹಿತರಿದ್ದಾರೆ, ಸೊ ಅಲ್ಲಿ ಹೋಗ್ತೀನಿ, ವಿಸಿಟ್ ಮಾಡ್ತೀನಿ, ಅಷ್ಟೇ ಆಗ್ತೀನಿ. ಮಲ್ನಾಡು ಇಸ್ ಸಮಥಿಂಗ್ ಯಾರ ಕೈಲೂ ಮಿಸ್ ಮಾಡಕ್ ಆಗೋದೇ ಇಲ್ಲ ಅನ್ಸುತ್ತೆ. ಅಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಪಾ ಬಂದಿದ್ದಕ್ಕೆ ನಮ್ಮ ಶೋಗೆ. ಅಂಡ್ ದ ಲಾಸ್ಟ್ ಸೆಗ್ಮೆಂಟ್ ಆಸ್ ದ ಟೈಟಲ್ ಗೋಸ್, ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ಪ್ರತಿ ಸಲ ನಾನು ರೀಟ್ರೇಟ್ ಮಾಡಿ ಹೇಳ್ತಾನೆ ಇರ್ತೀನಿ, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಇವತ್ತುವರೆಗೂ I just cannot even remember how many people I need to thank ಅಂತ. ಯಾಕಂದರೆ ಇಷ್ಟು ವಯಸ್ಸಾಗಬೇಕು, ಒಂದಿಷ್ಟು ವಿಸ್ಡಮ್ ತೊಗೊಂಡು ಬರ್ಬೇಕಂತಂದರೆ ಅಷ್ಟು ಜನದ ಸಪೋರ್ಟ್ ಬೇಕಾಗತ್ತೆ. ಸೊ ಐ ರಿಯಲಿ ಥ್ಯಾಂಕ್ ಎವ್ರಿಬಾಡಿ. ನೀವು ಯಾರಿಗೆ ಥ್ಯಾಂಕ್ ಮಾಡೋಕ್ಕೆ ಇಷ್ಟಪಡ್ತೀರಾ ನಮ್ಮ ಶೋ ಮುಖಾಂತರ? ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಾನು ಆ್ಯಕ್ಚುಲಿ ಈಗ ಅಮ್ಮಂಗೆ ಮಾಡ್ತೀನಿ. ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಆ ಒಂದು ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ನನಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಈ ಶೋ ನೋಡಿದ್ದೀನಿ ನಾನು. ಶೋ ನೋಡಿ ಇದೇನು ಗುರು ಕನ್ನಡದಲ್ಲಿ ಈ ಥರ ಪಾಡ್ಕಾಸ್ಟ್ ಮಾಡ್ತಿದ್ದಾರೆ, ಒಂದು ಬೇರೆ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂತ ಅನಿಸಿದ್ದೆ ನನಗೆ ಈ ಶೋ ನೋಡಿದ್ಮೇಲೆ. ಆ್ಯಂಡ್ ಈ ಶೋಗೆ ನನ್ನ ಕರೆಸಿ ಕೂತು ನನ್ನ ಬಗ್ಗೆ ಪಾಪ ಅವ್ರು ರಿಸರ್ಚ್ ಮಾಡಿ ನನ್ನ ಬಗ್ಗೆ ಇಷ್ಟೊಂದೆಲ್ಲ ಕುತೂಹಲದ ಪ್ರಶ್ನೆಗಳೆಲ್ಲ ಕೇಳಿ ನನ್ನ ಹತ್ರ ಮಾತಾಡ್ಸಿದ್ದಕ್ಕೆ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಯಾಕಂದರೆ ಎಷ್ಟೊಂದು ಜನಕ್ಕೆ ನಾವು ಮಾಡುವಂಥ ಕೆಲಸಗಳು ಗೊತ್ತಿರಲ್ಲ. ಆಮೇಲೆ ಐಲ್ ಬಿ ವೆರಿ ಫ್ರ್ಯಾಂಕ್, ಯೂಶಲಿ ಈಗಿನ ಇಂಟರ್ವ್ಯೂಗಳು ಏನಾಗುತ್ತೆ ಅಂದರೆ ಜಾಸ್ತಿ ಟೂ ಮಚ್ ಆಫ್ ಪರ್ಸ್ನಲ್ ಥಿಂಗ್ಸ್ ಇರುತ್ತೆ. ಲೈಫ್ಗೆ ಬೇಕಾಗಿರುವಂಥ ಕ್ವಶನ್ಸ್ ಆಗಿರ್ಬೋದು, ನಾವು ನಡೆದು ಬಂದ ದಾರಿ ಆಗಿರ್ಬೋದು, ಇದು ಅವ್ರಿಗೆ ಬೇಕಾಗಿರಲ್ಲ. ಆದರೆ ಅಮ್ಮ ಕೇಳಿರೋಂಥ ಪ್ರಶ್ನೆಗಳೆಲ್ಲ ಹೇಗಿದೆ ಅಂದರೆ ತುಂಬ ಮನಸ್ಸಿಗೆ ಮುಟ್ಟುವಂಥ ಪ್ರಶ್ನೆಗಳು. ಹಾಗೆ ಜನರಿಗೆ ಈ ಇಂಟರ್ವ್ಯೂ ನೋಡಿದಾಗ ಮೇ ಬಿ ನಾನಂಥ ದೊಡ್ಡ ಮನುಷ್ಯ ಅಲ್ಲ ಅಥವಾ ಏನೂ ಮಾಡಿಲ್ಲ, ಇನ್ನೂ ಮಾಡೋದು ತುಂಬ ಇದೆ, ಬಟ್ ಆದರೂ ಎಲ್ಲೋ ಒಬ್ಬರುಗಡೆ ಇನ್ಸ್ಪೈರ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆಸಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೇನಮ್ಮ. ಇದ್ರ ಜೊತೆಗೆ ನಾನು ಯಾವಾಗಲೂ ಮಾಡ್ತೀನಿ ಇದನ್ನು, ನನ್ನ ಫ್ಯಾಮಿಲಿಗೆ ಮತ್ತು ನನ್ನ ಫ್ರೆಂಡ್ಸಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಹಂತದಲ್ಲಿ, ಪ್ರತಿಯೊಂದು ಡಿಸಿಷನಲ್ಲಿ ಏನೇ ಇದ್ರೂ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಪ್ಪ ಅಮ್ಮ, ನನ್ನ ವೈಫ್, ನನ್ನ ಅಕ್ಕ, ನನ್ನ ಭಾವ, ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ. ಸ್ವೀಟ್. ಓಕೆ, ಇನ್ ಬಿಟ್ವೀನ್ ಅಲ್ಲಿ ಎಲ್ಲ ಡೈರೆಕ್ಟರ್ಸ್ ಅಲ್ಲೇ ಥ್ಯಾಂಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀರಾ. ಇನ್ ಬಿಟ್ವೀನ್ ಆಸ್ ದನ್ ವೆನ್ ಯು ನೋ ದ ಟೈಮ್ ಹಸ್ ಕಮ್, ಯು ಆಲ್ಸೋ ಥ್ಯಾಂಕ್ ದೆಮ್. ಪ್ರೋಗ್ರಾಮ್ಗೆ ಹೇಗಿದೆ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಒಂಥರ ಅಲ್ಲಿ ಥ್ಯಾಂಕ್ಸ್ ಹೇಳ್ತಾನೆ ಇದೆ. ನಿಜ. ಬಟ್ ನೀವು ಹೇಳ್ದಂಗೆ ಎಷ್ಟು ಸಾಕಷ್ಟು ಜನ ಲೈಫಲ್ಲಿ ಬಂದು ಹೋಗ್ತಾರೆ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ. ಯಾಕಂದರೆ ಎಷ್ಟೊಂದು ಜನ ಇದ್ದಾರೆ,
ಎಷ್ಟೊಂದು ಜನ ಇದ್ದಾರೆ. ನಿಜ ವೆರಿ ವೆರಿ ನೈಸ್, ಸೋ ನೈಸ್, ಥ್ಯಾಂಕ್ ಯು So ಸೋ nice. ಮಚ್. ನಿಮಗೆ ಹೇಳ್ಬೇಕು ನಾನು, ನೀವು ಕರೆಸಿದ್ದಕ್ಕೆ ಭಾಳ ಖುಷಿ ಆಯ್ತು. ಇವತ್ತೊಂದು ಯಂಗ್ಸ್ಟರ್, ಐ ಥಿಂಕ್ ಐ ವುಡ್ ಲೈಕ್ ಟು ವೈಂಡ್ ಅಪ್ ದಿಸ್ ವೇ. ಇವತ್ತೊಂದು ಯಂಗ್ಸ್ಟರ್ ಅವ್ರ ಜೀವನ ಯಾವ ರೀತಿಯಾಗಿ ರೂಪಿಸ್ಕೊಂಡು ಬಂದಿದ್ದಾರೆ, ಅವರು ಯಾಕೆ ಸಕ್ಸಸ್ಫುಲ್ ಆದರು, ಈ ಸಕ್ಸಸ್ ಮೆಟಲ್ ಸಿಗಬೇಕಾದ್ರೆ ಅವ್ರಿಗೆ ಸುಮ್ಮನೆ ಸಿಗಲಿಲ್ಲ, ಬಹಳಷ್ಟು ಡಾಟ್ಸನ್ನು ಕನೆಕ್ಟ್ ಮಾಡ್ಕೊಂಡು ಅವ್ರು ಇಲ್ಲಿವರೆಗೂ ಬರ್ಲಿಕ್ಕೆ ಸಾಧ್ಯ ಆಯಿತು. ಅದನ್ನು ಬಹಳ ಒಂದು ಸೊಗಸಾಗಿ ಹಂಚ್ಕೊಂಡಿದ್ದಾರೆ ನಮ್ಮ ಮುಂದೆ ಎಲ್ಲ. ಇವತ್ತು ಯಂಗ್ಸ್ಟರ್ಸಿಗೆ ಎಸ್ಪೆಷಲಿ ಯಾರ್ಯಾರು ಮೂವಿ ವರ್ಲ್ಡ್ಗಾಗಲಿ ಟಿ ವಿ ವರ್ಲ್ಡ್ಗಾಗಲಿ ಅದು ಒಂದು ಆಸ್ಪೆಕ್ಟು, ಬಟ್ ಜೀವನನೂ ಹಾಗೆ ಇರುತ್ತಲ್ವ, ಅದಕ್ಕೆ ತಿಳ್ಕೊಳ್ಳೋಕ್ಕೆ ಕಲ್ತ್ಕೊಳ್ಳೋಕ್ಕೆ ಭಾಳಷ್ಟು ಇರುತ್ತೆ. ದಯವಿಟ್ಟು ಸಿಂಫನಿ ಆಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಪಾಡ್ಕಾಸ್ಟನ್ನು ನೋಡಿ. ಇದಕ್ಕೆ ಬರ್ಲಿಕ್ಕೆ ಮುಂಚೆ ಇಟ್ ಇಸ್ ಆಲ್ಸೋ ದೇರ್ ಆನ್ ಅದರ್ ಆಡಿಯೋ ಪ್ಲಾಟ್ಫಾರ್ಮ್ಸ್ ಲೈಕ್ ಐಟ್ಯೂನ್ಸ್, ಅಮೆಝಾನ್. ಸೊ ಕೈಂಡ್ಲಿ ಲಿಸನ್ ದೇರ್ ಆ್ಯಂಡ್ ವಾಚ್ ಇಟ್ ಹಿಯರ್. ಆ್ಯಂಡ್ ಯಾವಾಗಲೂ ಹೇಳೋವಾಗೆ, ಲೆಟ್ ಇಸ್ ಆಲ್ ಲರ್ನ್ ಆ್ಯಂಡ್ ಗ್ರೋ ಟುಗೆದರ್. ಥ್ಯಾಂಕ್ ಯು ಸೋ ಮಚ್.